ನಮಸ್ಕಾರ ಸ್ನೇಹಿತರೆ, ಇತಿಹಾಸದಲ್ಲಿ ಎಷ್ಟೋ ಯುದ್ಧಗಳು ನಡೆದೋಗಿದೆ, ಇನ್ನು ನಡೀತಾನೆ ಇದೆ. ವಿಶ್ವ ಯುದ್ಧ ಅಷ್ಟೇ ಅಲ್ಲ, ಅದಕ್ಕಿಂತ ಮೊದಲೇ ರಾಜರ ಕಾಲದಿಂದನೂ ನಡ್ಕೊಂಡ್ ಬಂದಿರೋ ಯುದ್ಧ ಅಂದ್ರೆ ನಮಗೆ ನೆನಪಾಗೋದು ಯಾರ್ ಗೆದ್ರು, ಯಾರ್ ಸೋತ್ರು, ಯಾರು ರಾಜ ಆದ್ರು, ಯಾವ ಸೈನಿಕನ ಶೌರ್ಯಕ್ಕೆ ಮೆಡಲ್ ಕೊಟ್ರು. ಅಷ್ಟೇ ಅಲ್ಲ, ಎಷ್ಟು ಜನ ಯುದ್ಧದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದೆಲ್ಲ ನಮ್ಮ ತಲೆಗೆ ಬರುತ್ತೆ. ಆದ್ರೆ ಈ ಯುದ್ಧಗಳಲ್ಲಿ ಇನ್ನೊಂದು ಸೈನ್ಯ ಇತ್ತು. ಆ ಸೈನ್ಯಕ್ಕೆ ಯಾವುದೇ ಪಾಲಿಟಿಕ್ಸ್ ಗೊತ್ತಿರ್ಲಿಲ್ಲ, ಯಾವುದೇ ದೇಶದ ಮೇಲೆ ದ್ವೇಷ ಇರ್ಲಿಲ್ಲ. ಅಷ್ಟೇ ಯಾಕೆ, ಅವ್ರಿಗೆ ಯಾವತ್ತೂ ಅವರ ಶೌರ್ಯಕ್ಕೆ ಒಂದು ಮೆಡಲ್ ಕೂಡ ಸಿಗ್ಲಿಲ್ಲ. ಈ ಸೈನ್ಯ, ಈ ಆರ್ಮಿಯಲ್ಲಿ ಇದ್ದಿದ್ದು ಬೇರೆ ಯಾರು ಅಲ್ಲ, ಕುದುರೆಗಳು. 1914 ಮೊದಲ ವಿಶ್ವಯುದ್ಧದ ಸಮಯದಲ್ಲಿ ಸುಮಾರು 10 ಲಕ್ಷ ಕುದುರೆಗಳು ಬ್ರಿಟನ್ನ ಹಚ್ಚ ಹಸಿರು ಭೂಮಿಯನ್ನ ಬಿಟ್ಟು ಆ ಭಯಾನಕ ಯುದ್ಧದ ಕೆಸರು ತುಂಬಿರೋ ಯುದ್ಧ ಭೂಮಿಗೆ ಹೋಗಿ ವಾಪಸ್ ಬಂದಿದ್ದು ಕೇವಲ 62,000 ಕುದುರೆಗಳು ಮಾತ್ರ. ಈ ಕುದುರೆಗಳನ್ನ ಯುದ್ಧದಲ್ಲಿ ಪ್ರಾಣಿಗಳ ರೀತಿ ಅಲ್ಲ, ಮಷಿನ್ಗಳ ರೀತಿ ನೋಡ್ತಾ ಇದ್ರು. ಅವುಗಳಿಗೆ ಜೀವ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಲೇ ಮಾನವೀಯತೆಯನ್ನ ಮರೆತು ತುಂಬಾನೇ ಕಷ್ಟಕರವಾದ ಕೆಲಸಗಳನ್ನ ಮಾಡಿಸ್ತಾ ಇರ್ತಾರೆ. ಟನ್ ಗಟ್ಲೆ ತೂಕ ಇರೋ ವೆಪನ್ಸ್ ನ ಎಳ್ಸೋದ್ರಿಂದ ಹಿಡಿದು ಗಾಯಗೊಂಡಿರೋ ಸೋಲ್ಜರ್ಸ್ ನ ಸೇಫ್ ಆಗಿ ಮೆಡಿಕಲ್ ಕ್ಯಾಂಪ್ ಗಳಿಗೆ ತಲುಪಿಸೋವರೆಗೂ ಇವುಗಳ ಕೆಲಸ ತುಂಬಾನೇ ದೊಡ್ಡದಾಗಿತ್ತು. ಯುದ್ಧ ಭೂಮಿಯಲ್ಲಿ ಮುಳ್ಳು ತಂತಿಗಳ ನಡುವೆ ಸಿಲುಕಿ ಬುಲೆಟ್ ತಿಂದು ಚಿತ್ರಹಿಂಸೆ ಅನುಭವಿಸಿ ಸಾವನ್ನಪ್ಪಿರೋ ಲಕ್ಷಾಂತರ ಕುದುರೆಗಳ ಬಗ್ಗೆ ನಾವು ಮರ್ತೆ ಹೋಗ್ತೀವಿ. ಇದನ್ನ ನೆನಪಿಸೋಕೆ ಅಂತ ಜೂರಾಸಿಕ್ ಪಾರ್ಕ್, ಇಂಡಿಯಾನಾ ಜೋನ್ಸ್ ನ ರೀತಿ ಬ್ಲಾಕ್ ಬಸ್ಟರ್ ಮೂವೀಸ್ ನ ಡೈರೆಕ್ಟ್ ಮಾಡಿರೋ ಸ್ಟೀವನ್ ಸ್ಪೀಲ್ಬರ್ಗ್ ಅವರು ವಾರ್ ಹಾರ್ಸ್ ಮೂವಿಯನ್ನ ಮಾಡ್ತಾರೆ. ಯುದ್ಧದಲ್ಲಿ ಸಾವನ್ನಪ್ಪಿದ ಲಕ್ಷಾಂತರ ಕುದುರೆಗಳ ಕಥೆಯನ್ನ ಒಂದು ಕುದುರೆಯ ದೃಷ್ಟಿಕೋನದ ಮುಖಾಂತರ ನಮ್ಗೆ ಹೇಳ್ತಾರೆ. ಸೊ ಈ ವಿಡಿಯೋಲಿ ನಾನು ವಾರ್ ಹಾರ್ಸ್ ಮೂವಿಯನ್ನ ಬ್ರೇಕ್ ಡೌನ್ ಮಾಡ್ತೀನಿ ಸ್ನೇಹಿತರೆ. ಮೂವಿಯ ಸ್ಟೋರಿಯನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಕೊನೆಯಲ್ಲಿ ಮೂವಿ ಮಾಡೋಕೆ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು, ಈ ಮೂವಿಯಲ್ಲಿ ತೋರಿಸಿರೋ ಕುದುರೆ ಮತ್ತೆ ಕುದುರೆಯನ್ನ ಬೆಳೆಸಿದ್ದ ಹುಡುಗ ಇಬ್ಬರ ರಿಯಲ್ ಸ್ಟೋರಿ ಏನು ಅನ್ನೋದನ್ನ ವಿಡಿಯೋವಿನ ಕೊನೆಯಲ್ಲಿ ಹೇಳ್ತೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇನ್ನ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ನಂದಿ, ಹಿತೇಶ್, ನಿರಂಜನ್, ಗುರು ಇನ್ಸೈಟ್ಸ್ ಇಂಡಿಯಾ, ತೇಜಸ್ವಿನಿ ಗೌಡ, ನಿಶಿತ್ ಗೌಡ, ಅಂಬು ಮತ್ತೆ ವಿಪುಲ್ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಈ ಮೂವಿಯ ಕತೆ ಶುರು ಆಗೋದು 1912 ಇಂಗ್ಲೆಂಡ್ ನ ಡೆವೋನ್ ಅನ್ನೋ ಊರಲ್ಲಿ. ಆಲ್ಬರ್ಟ್ ಅನ್ನೋ ಹುಡುಗ ಒಬ್ಬರ ಫಾರ್ಮ್ ಅಲ್ಲಿ ಐರಿಷ್ ಹಂಟರ್ ತಳಿಯ ಕುದುರೆ ಒಂದು ಮರಿಗೆ ಜನ್ಮ ನೀಡ್ತಾ ಇರೋದನ್ನ ನೋಡ್ತಾನೆ. ಸ್ಪೋರ್ಟ್ಸ್ ಅಲ್ಲಿ ಈ ಕುದುರೆಗಳನ್ನ ಬಳಸ್ತಾರೆ. ಈ ಗಂಡು ಕುದುರೆ ಮರಿಯನ್ನ ನೋಡ್ತಿದ್ದಂಗೆ ಆಲ್ಬರ್ಟ್ ಗೆ ತುಂಬಾನೇ ಇಷ್ಟ ಆಗಿ ದೂರದಿಂದನೇ ಇದನ್ನ ಗಮನಿಸ್ತಾ ಇರ್ತಾನೆ. ಕುದುರೆ ಮರಿ ತನ್ನ ತಾಯಿಯ ಜೊತೆ ಆಟ ಆಡ್ತಾ ಬೆಳೆಯೋದನ್ನ ಆಲ್ಬರ್ಟ್ ನೋಡೋದಷ್ಟೇ ಅಲ್ಲ, ಹತ್ರ ಬಂದು ಮಾತಾಡ್ಸೋಕು ನೋಡ್ತಾನೆ. ಆದ್ರೆ ಈ ಕುದುರೆಗೆ ಅಮ್ಮ ಅಂದ್ರೆ ಪ್ರೀತಿ ಜಾಸ್ತಿ. ಇವನು ಆಪಲ್ ಕೊಡ್ತೀನಿ ಬಾ ಅಂದ್ರೂ ಬರಲ್ಲ, ಅಮ್ಮನ ಹತ್ರ ಓಡ್ ಹೋಗುತ್ತೆ. ಹೀಗೆ ನಡೀತಾ ಇದ್ದಾಗ ಒಂದಿನ ಈ ಕುದುರೆಗಳನ್ನ ಸಾಕಿದ್ದ ಮಾಲೀಕರು ಅಮ್ಮ ಮತ್ತೆ ಮರಿ ಕುದುರೆ ಎರಡನ್ನೂ ಕೂಡ ಮಾರ್ಕೆಟ್ಗೆ ಹರಾಜಿನಲ್ಲಿ ಮಾರಾಟ ಮಾಡೋಕೆ ಕರ್ಕೊಂಡ್ ಬರ್ತಾರೆ. ಗಂಡು ಕುದುರೆ ಆಗಿರೋದ್ರಿಂದ ಮೊದಲು ಮರಿ ಕುದುರೆಯನ್ನ ಎಳ್ಕೊಂಡ್ ಹೋಗ್ತಿದ್ದಾಗ ಇದು ಏನೇ ಮಾಡಿದ್ರು ತನ್ನ ಅಮ್ಮನಿಂದ ದೂರ ಬರ್ತಿಲ್ಲ. ಪದೇ ಪದೇ ತಾಯಿ ಹತ್ರನೇ ಓಡ್ ಹೋಗ್ತಾ ಇದೆ. ಆದ್ರೂ ಬಿಡ್ದಂಗೆ ಹರಾಜು ನಡೀತಾ ಇರೋ ಜಾಗಕ್ಕೆ ಇದನ್ನ ಎಳ್ಕೊಂಡ್ ಬಂದಾಗ ಇಲ್ಲೇ ಇರೋ ರೈತ ಟೆಡ್ ನ ಕಣ್ಣಿಗೆ ಈ ಕುದುರೆ ಬೀಳುತ್ತೆ. ತುಂಬಾನೇ ಆಕ್ಟಿವ್ ಆಗಿರೋ, ಗಟ್ಟಿಮುಟ್ಟಾಗಿ ಕಾಣ್ತಾ ಇರೋ ಇದೇ ಕುದುರೆ ಬೇಕು ಅಂತ ಡಿಸೈಡ್ ಆದ ಟೆಡ್ ತಮ್ಮ ಫ್ರೆಂಡ್ ಆ ಕುದುರೆ ಬೇಡ, ನಿನಗೆ ಉಳುಮೆ ಮಾಡೋಕೆ ಕುದುರೆ ಬೇಕಾಗಿರೋದು, ಈ ತರ ಕುದುರೆ ಎಲ್ಲ ಬೇಗ ಸುಸ್ತಾಗೋಗ್ತವೆ ಅಂತ ಹೇಳಿದ್ರು ಕೇಳಲ್ಲ. ಹರಾಜಲ್ಲಿ ಜಾಸ್ತಿ ದುಡ್ಡನ್ನ ಕೂಗೋಕೆ ಶುರು ಮಾಡ್ತಾರೆ. ಅದು ತಾವು ಕೆಲಸ ಮಾಡೋ ಜಮೀನಿನ ಮಾಲೀಕ ಲಯಾನ್ಸ್ ನ ವಿರುದ್ಧ. ಲಯಾನ್ಸ್ ತನ್ನ ಜಮೀನನ್ನ ಟೆಡ್ ಗೆ ಬಾಡಿಗೆಗೆ ಅಂತ ಕೊಟ್ಟಿದ್ದಾನೆ. ಇವನಿಗೆ ಬಾಡಿಗೆ ಕೊಡೋಕೆನೆ ಟೆಡ್ ಹತ್ರ ದುಡ್ಡಿಲ್ಲ. ಅಂತದ್ರಲ್ಲಿ ಈಗ್ಲೂ ಸಾಲ ಮಾಡ್ಕೊಳ್ಳೋಷ್ಟು ದುಡ್ಡನ್ನ ಜಾಸ್ತಿ ಕೂಗ್ತಾರೆ. ಕಾರಣ ಲಯಾನ್ಸ್ ಮನೆ ಹತ್ರ ಬಂದು ಬಾಡಿಗೆ ಕೊಡುವಂತ ತಲೆ ತಿಂತಾನೆ ಇರ್ತಾನೆ. ಅದಕ್ಕೆ ಟೆಡ್ ಗೆ ಅವನನ್ನ ಕಂಡ್ರೆ ಆಗಲ್ಲ. ಕೊನೆಗೂ 30 ಗಿನಿಯಾಸ್ ನ ಕೊಟ್ಟು ಕುದುರೆಯನ್ನ ಕೊಂಡ್ಕೊಂತಾರೆ. ಗಿನಿಯಾಸ್ ಅಂದ್ರೆ ಸ್ನೇಹಿತರೆ ಬ್ರಿಟಿಷ್ ಗೋಲ್ಡ್ ಕಾಯಿನ್ಸ್. ಆಗ ತುಂಬಾನೇ ಬೆಲೆ ಬಾಳೋ ವಸ್ತುಗಳು ಅಥವಾ ಲಕ್ಸುರಿ ಐಟಮ್ಸ್ ಏನಿರ್ತಿತ್ತೋ ಅದನ್ನೆಲ್ಲ ಈ ಗೋಲ್ಡ್ ಕಾಯಿನ್ಸ್ ನ ಕೊಟ್ಟು ಕೊಂಡ್ಕೊಂತಾ ಇದ್ರು. ಟೆಡ್ ಕುದುರೆನ ಮನೆಗೆ ತಗೊಂಡ್ ಬರೋದನ್ನ ಹೆಂಡತಿ ರೋಸಿ ನೋಡಿ ಕೋಪ ಮಾಡ್ಕೊಂಡಿದ್ದಾಳೆ. ಮಗ ಆಲ್ಬರ್ಟ್ ನೋಡಿ ಖುಷಿ ಆಗಿದ್ದಾನೆ. ಹೌದು ಸ್ನೇಹಿತರೆ, ಆಲ್ಬರ್ಟ್ ಇವರ ಮಗನೇ. ಇವನು ಇಷ್ಟಪಡ್ತಿದ್ದ ಕುದುರೆಯನ್ನೇ ಟೆಡ್ ತಗೊಂಡ್ ಬಂದಿರೋದ್ರಿಂದ ಇವನ ಸಂತೋಷ ಕೇಳಂಗೆ ಇಲ್ಲ. ಆದ್ರೆ ರೋಸಿ, ನಾವೇನ್ ಕುದುರೆ ಇಟ್ಕೊಂಡು ಆಟ ಆಡೋಕ್ ಹೋಗ್ಬೇಕಾ, ಇದನ್ನ ಯಾಕೆ ತಗೊಂಡ್ ಬಂದಿದ್ದೀರಾ, ಹೊಲ ಉಳೋಕೆ ಒಳ್ಳೆ ಕುದುರೆ ತರ್ಬೇಕು ತಾನೆ ಅಂತ ಬೈತಾ ಇದ್ದಾಳೆ. ಇನ್ನ 30 ಗಿನಿಯಾಸ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ಮೊದ್ಲು ತಗೊಂಡ್ ಹೋಗಿ ವಾಪಸ್ ಕೊಟ್ಟು ಅವರ ಕೈ ಕಾಲಿಡ್ಕೊಂಡು ದುಡ್ಡನ್ನ ವಾಪಸ್ ಇಸ್ಕೊಂಡ್ ಬಾ. ಆ ಜಮೀನು ಮಾಲೀಕ ಲಯಾನ್ಸ್ಗೆ ಬಾಡಿಗೆ ಕೊಡೋಕೆನೆ ದುಡ್ಡಿಲ್ಲ ಅಂತ ಬೈಬೇಕಾದ್ರೆ ಆಲ್ಬರ್ಟ್ ಹೇಗೋ ಮಾಡಿ ನಾನು ಈ ಕುದುರೆನ ಟ್ರೈನ್ ಮಾಡ್ತೀನಿ, ಇದೇ ನಮಗೆ ಉಳುಮೆ ಮಾಡೋಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರಿಂದ 1 ತಿಂಗಳು ಟೈಮ್ ಕೊಡ್ತಾಳೆ ರೋಸಿ. ಅಮ್ಮ ಇದನ್ನ ವಾಪಸ್ ಮಾರ್ಬಂದ್ರೆ ಕಷ್ಟ ಅಂತ ಆಲ್ಬರ್ಟ್ ಈಗ್ಲಿಂದನೇ ಟ್ರೈನಿಂಗ್ ಶುರು ಮಾಡ್ತಾನೆ. ಟ್ರೈನಿಂಗ್ ಇರ್ಲಿ, ಇವನ ಕೈಯಲ್ಲಿ ಕುದುರೆ ಊಟನೇ ತಿಂತಿಲ್ಲ. ಯಾಕೋ ಕುದುರೆಗೆ ನನ್ ಮುಖ ಇಷ್ಟ ಆಗ್ತಿಲ್ವೇನೋ ಅಂತ ಬ್ಯಾಕ್ ತೋರಿಸ್ಕೊಂಡು ಹೋಗ್ತಾನೆ. ಈಗ ಮೇವು ತಿನ್ನುತ್ತೆ. ಕೊನೆಗೆ ಏನೇನೋ ಸಾಹಸ ಮಾಡಿ ಆಲ್ಬರ್ಟ್ ಇದನ್ನ ಟಚ್ ಮಾಡಿದ್ರು ಕೂಡ ಹೆದರ್ಕೊಂಡು ಹೋಗದೆ ಇರೋ ಹಾಗೆ ನೋಡ್ಕೊಂತಾನೆ. ಮತ್ತೆ ಕುದುರೆಗೆ ಜೋಯ್ ಅಂತ ಹೆಸರಿಡ್ತಾನೆ. ಮುಂದಕ್ಕೆ ನಾವು ಕೂಡ
ಸ್ನೇಹಿತರೆ ಇದನ್ನ ಜೋಯಿ ಅಂತಾನೆ ಕರೆಯೋಣ. ಆಲ್ಬರ್ಟ್ ಟ್ರೈನಿಂಗ್ ನ ಮುಂದುವರಿಸಿ ಇದು ಕರೆದಾಗ ಬರ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾನೆ. ಜೋಯ್ನ ನಿಲ್ಸಿ ದೂರಕ್ಕೆ ಹೋಗಿ ಗೂಬೆಯ ರೀತಿ ಶಬ್ದ ಮಾಡ್ತಿದ್ದಾನೆ. ಆದ್ರೆ ಜೋಯ್ ಬರ್ತಿಲ್ಲ. ಇಲ್ಲೇ ಇದ್ದ ಇವನ ಫ್ರೆಂಡ್ ಆಂಡ್ರೂ, ನೀನು ಗೂಬೆ ತರ ಶಬ್ದ ಮಾಡಿದ್ರೆ ಅದಕ್ಕೆ ಹೇಗೆ ಬರ್ಬೇಕು ಅನ್ನೋದು ಗೊತ್ತಾಗುತ್ತೆ ಅಂತ ಕೇಳಿದಾಗ ಇಂಡಿಯನ್ಸ್ ತಮ್ಮ ಕುದುರೆಗಳನ್ನ ಹಾಗೆ ಕರಿತಾ ಇದ್ದಿದ್ದು ಅಂತ ಹೇಳ್ತಾನೆ ಆಲ್ಬರ್ಟ್. ಇದೇನಪ್ಪ ನಮ್ ಕಡೆ ಯಾರೋ ಕುದುರೆನ ಗೂಬೆ ಕರ್ದಂಗ್ ಕರೆಯಲ್ವಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಇಂಡಿಯನ್ಸ್ ಅಂದ್ರೆ ಇಲ್ಲಿ ನೇಟಿವ್ ಅಮೆರಿಕನ್ಸ್ ಬಗ್ಗೆ ಹೇಳ್ತಿರೋದು. ಅಮೆರಿಕ ಅಲ್ಲಿ ಇದ್ದ ಬುಡಕಟ್ಟು ಜನಾಂಗದವರು. ಸೊ ಆಲ್ಬರ್ಟ್ ಪದೇ ಪದೇ ಜೋಯ್ನ ಗೂಬೆಯ ರೀತಿ ಶಬ್ದ ಮಾಡಿ ಕರೆದು ಈ ತರ ಶಬ್ದ ಮಾಡ್ದಾಗ್ಲೆಲ್ಲ ಬರೋ ಹಾಗೆ ಹೇಳ್ಕೊಡ್ತಾನೆ. ಇವನು ಕರ್ದಾಗೆಲ್ಲ ಓಡ್ ಬರ್ತಾ ಇರೋ ಕುದುರೆನ ರೋಸಿ ಮತ್ತೆ ಟೆಡ್ ನೋಡಿ ಮಗ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾನೆ ಅಂತ ಖುಷಿಯಾಗಿದ್ದಾರೆ. ಆದ್ರೆ ದುಃಖ ಪಡೋ ಸಂದರ್ಭ ಬಂದೇ ಬಿಡ್ತು. ಅದೇ ಲಯಾನ್ಸ್ ಜಾಗದ ಬಾಡಿಗೆ ಕೇಳ್ಕೊಂಡು ಬಂದಿದ್ದಾನೆ. ಟೆಡ್ ಹತ್ರ ಜಾಸ್ತಿ ದುಡ್ಡಿಲ್ಲ. ಸ್ವಲ್ಪ ದುಡ್ಡನ್ನ ಕೊಟ್ಟು ಇನ್ನ ಉಳಿದಿದ್ದು ಕಲ್ಲು ಬಂಡೆ ಇರೋ ಜಾಗ ಹಾಗೆ ಇದೆಯಲ್ಲ, ಅಲ್ಲಿ ಉಳುಮೆ ಮಾಡಿ ಯಾವ್ದಾದ್ರು ಬೆಳೆ ಬೆಳಿತೀವಿ, ಕಟಾವ್ ಆದ್ಮೇಲೆ ನಿಮ್ಮ ಪೂರ್ತಿ ದುಡ್ಡು ಬಡ್ಡಿ ಸೇರಿಸಿ ಕೊಡ್ತೀನಿ ಅಂತ ಟೆಡ್ ಹೇಗೋ ಮ್ಯಾನೇಜ್ ಮಾಡ್ತಿದ್ದಾರೆ. ಜೊತೆಗೆ ರೋಸಿ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ಲು ಅಂತ ಲಯಾನ್ಸ್ ಇವರಿಗೆ ಕೆಲವು ತಿಂಗಳು ಕಾಲಾವಕಾಶ ಕೊಡ್ತಾನೆ. ಆದ್ರೆ ಇವನಿಗೂ ಗೊತ್ತು ಆ ಕುದುರೆ ಹಿಡ್ಕೊಂಡು ಕಲ್ಲುಗಳಿಂದ ತುಂಬಿರೋ ಆ ಜಾಗದಲ್ಲಿ ಏನೂ ಬೆಳೆಯೋಕ್ ಆಗಲ್ಲ ಅಂತ. ನಾನು ಕೊಟ್ಟಿರೋ ಸಮಯದಲ್ಲಿ ಪೂರ್ತಿ ದುಡ್ಡನ್ನ ಕೊಡ್ಲಿಲ್ಲ ಅಂದ್ರೆ ಆ ಕುದುರೆ ಮತ್ತೆ ಈ ಫಾರ್ಮ್ ಎರಡನ್ನು ಕೂಡ ನಿಮ್ಮಿಂದ ಕಿತ್ಕೊಂತೀನಿ. ನಿಮ್ಮಂತವ್ರನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಬಾಡಿಗೆಗೆ ಕೊಟ್ರೆ ಆಯ್ತು ಅಂತ ಹೇಳಿ ಇಲ್ಲಿಂದ ಹೊರಡ್ತಾನೆ ಲಯಾನ್ಸ್. ಇವರು ಮನೆಯಲ್ಲಿ ಒಂದು ಬಾತುಕೋಳಿಯನ್ನ ಕೂಡ ಸಾಕಿದ್ದಾರೆ ಸ್ನೇಹಿತರೆ. ಇದು ಒಂಥರ ಮನೆಯನ್ನ ಕಾವಲು ಕಾಯೋ ನಾಯಿ ಇದ್ದಂಗೆ. ಈಗ್ಲೂ ಲಯಾನ್ಸ್ ಮತ್ತೆ ಅವನ ಕಡೆಯವ್ರನ್ನ ಅಟ್ಟಾಡಿಸ್ಕೊಂಡು ಹೋಗ್ತಾ ಇದೆ. ಲಯಾನ್ಸ್ ಹೇಳಿದ್ದೆಲ್ಲ ಕೇಳಿ ಟೆಡ್ಗೆ ತಲೆ ಕೆಟ್ಟು ಹೋಗಿದೆ. ಕೋಪದಲ್ಲಿ ಇವತ್ತೇ ಹೊಲ ಉಳೋಕೆ ಕಾಲರ್ ತಗೊಂಡ್ ಬರ್ತಾರೆ ಕುದುರೆಗೆ ಹಾಕೋಕೆ. ಈ ಕಾಲರ್ಗೆನೆ ನೇಗಿಲು ಫಿಕ್ಸ್ ಮಾಡೋದು ಹಾಗಾಗಿ. ಆದ್ರೆ ಇವ್ನು ಆಡ್ತಿರೋದು ನೋಡಿ ಜೋಯ್ ಹೆದರ್ಕೊಂತ ಇದೆ. ಇವನೇನೇ ಮಾಡಿದ್ರು ಕಾಲರ್ ಹಾಕಿಸ್ಕೊಡಲ್ಲ. ಅದು ಹೆದರ್ಕೊಂತ ಇದೆ. ಅರ್ಜೆಂಟ್ ಮಾಡಬೇಡಿ ಅಂತ ಆಲ್ಬರ್ಟ್ ಹೇಳ್ತಿದ್ರು. ಟೆಡ್ ಕೇಳಲ್ಲ. ರೋಸಿ ಹೇಳ್ದಂಗೆ ಈ ಕುದುರೆಯಿಂದ ಏನು ಪ್ರಯೋಜನ ಆಗಲ್ಲ ಅಂತ ರೈಫಲ್ ಎತ್ಕೊಂಡ್ ಬಂದು ಶೂಟ್ ಮಾಡೋಕೆ ನೋಡಿದಾಗ ಆಲ್ಬರ್ಟ್ ಇವನನ್ನ ತಡೆದು ಅದು ಕಾಲರ್ ಹಾಕಿಸ್ಕೊಡುತ್ತೆ, ಉಳುಮೆನು ಮಾಡುತ್ತೆ. ನೀವು ಸ್ವಲ್ಪ ಸಮಯ ಕೊಡಿ ಅಂತ ಗನ್ ಕಿತ್ಕೊಂಡು ಹೋಗ್ತಾನೆ. ಜೋಯ್ ಸ್ವಲ್ಪ ಸಮಾಧಾನ ಆದ್ಮೇಲೆ ಆಲ್ಬರ್ಟ್ ಮತ್ತೆ ಬಂದು ಕಾಲರ್ ನ ಹಾಕೋಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಮೊದ್ಲು ಇವನೇ ತನ್ನ ಕತ್ತಿಗೆ ಕಾಲರ್ ಹಾಕೊಂಡು ಈ ರೀತಿ ಹಾಕೋ, ಏನು ಆಗಲ್ಲ ನೋಡು ಅಂತ ಹಾಗೆ ಮಾತಾಡಿಸ್ತಾ ಕಾಲರ್ ನ ಹಾಕ್ಬಿಡ್ತಾನೆ. ನಾನು ಈಗ ಉಳುಮೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬಾ ಅಂತ ಹೊಲದ ಹತ್ರ ಕರ್ಕೊಂಡ್ ಬಂದಾಗ ನೋಡ್ತೀವಿ ಇದೊಳ್ಳೆ ಕಾಫಿ ಟೀ ಬೆಳೆಯೋ ಜಾಗ ಇದ್ದಂಗಿದೆ. ಇಳಿಜಾರಿನ ಪ್ರದೇಶ, ಜೊತೆಗೆ ಮಧ್ಯದಲ್ಲಿ ಕಲ್ಲುಗಳು ಬೇರೆ. ಆದ್ರೂ ಪರವಾಗಿಲ್ಲ ಅಂತ ನೇಗಿಲು ಫಿಕ್ಸ್ ಮಾಡ್ಕೊಂಡು ಮುಂದಕ್ಕೆ ಹೋಗಪ್ಪ ಜೋಯ್ ಅಂತ ಆಲ್ಬರ್ಟ್ ಹೇಳ್ತಿದ್ದಾನೆ. ಆದ್ರೆ ಜೋಯ್ ಹೋಗ್ತಿಲ್ಲ. ಇದೇ ಸಮಯಕ್ಕೆ ಲಯಾನ್ಸ್ ಬಂದ. ಈ ಕುದುರೆ ಕೈಯಲ್ಲಿ ಆಗಲ್ಲ, ಸ್ವಲ್ಪ ತಮಾಷೆ ನೋಡ್ಕೊಂಡು ಹೋಗೋಣ ಅಂತ. ಆಲ್ಬರ್ಟ್ ಏನೇ ಮಾಡಿದ್ರು ಜೋಯ್ ಮುಂದಕ್ಕೆ ಹೋಗ್ತಿಲ್ಲ ಅಂತ ಚಾವಟಿಯಿಂದ ಒಂದು ಸಲ ಹೊಡಿತಾನೆ. ಈಗ ಇವನನ್ನ ಕೂಡ ಜೋರಾಗಿ ಎಳ್ಕೊಂಡು ಹೋಗುತ್ತೆ. ಹಾಗಾಗಿ ಆಲ್ಬರ್ಟ್ ಕೆಳಗೆ ಬಿದ್ದ. ಈಗಾಗ್ಲೇ ಜನ ಏನೋ ಕ್ರಿಕೆಟ್ ಮ್ಯಾಚ್ ನಡೀತಾ ಇರೋ ಹಾಗೆ ಓಡ್ ಬಂದು ಮುತ್ತಾಕೊಂಡಿದ್ದಾರೆ. ಈ ಜಾಗದಲ್ಲಿ ಇಂತ ಕುದುರೆ ಹಿಡ್ಕೊಂಡು ಹೇಗೆ ಉಳುಮೆ ಮಾಡ್ತಾರೆ ನೋಡೋಣ ಅಂತ. ಎಲ್ಲರ ಮುಂದೆ ಅವಮಾನ ಫಿಕ್ಸ್ ಅಂತ ಅನ್ಕೊಂಡು ರೋಸಿ ಮನೆಯಿಂದ ಹೊರಗೆ ಬರೋದೇ ಇಲ್ಲ. ಟೆಡ್ಗೆ ಕಾಲು ಏಟಾಗಿ ಸರಿಯಾಗಿ ಓಡಾಡೋಕು ಆಗಲ್ಲ. ಯಾವಾಗ್ಲೂ ಕುಡಿಯೋದು ಬೇರೆ. ಅದಕ್ಕೆ ಜನ ಆಡ್ಕೊಂಡು ನಗಾಡ್ತಾ ಇದ್ದಾರೆ. ಅಪ್ಪನ ಕೈಯಲ್ಲಿ ಆಗದೆ ಇರೋದು ಮಗ ಏನ್ ದಬಾಗ್ತಾನೆ ನೋಡ್ಬೇಕು ಅಂತೆಲ್ಲ ಹೇಳ್ತಿದ್ದಾರೆ. ಇದೇ ಸಮಯಕ್ಕೆ ಮಳೆ ಬರೋಕೆ ಶುರು ಆಗಿದ್ರಿಂದ ಜನರೆಲ್ಲ ಮನೆ ಕಡೆ ಹೋಗ್ತಿದ್ದಾರೆ. ಲಯಾನ್ಸ್ ಕಾರ್ ಒಳಗೆ ಹೋಗಿ ಕುತ್ಕೊಂಡು ನೋಡ್ತಾ ಇದ್ದಾನೆ. ಹೇಗೋ ಮಳೆ ಬರ್ತಾ ಇದೆ, ಈಗ ಈಸಿಯಾಗಿ ನೇಗಿಲು ಭೂಮಿ ಒಳಗೆ ಹೋಗುತ್ತೆ ಅಂತ ಹೇಳಿ ನಾವು ಏನು ಅನ್ನೋದನ್ನ ಎಲ್ಲರಿಗೂ ತೋರಿಸ್ಬೇಕು ಅಂತ ಫುಲ್ ಮೋಟಿವೇಶನಲ್ ಸ್ಪೀಚ್ ಕೊಡ್ತಾ ಇದ್ದಾನೆ ಆಲ್ಬರ್ಟ್ ಜೋಯ್ಗೆ ಮೋಟಿವೇಟ್ ಮಾಡೋಕೆ. ಆದ್ರೆ ಜೋಯ್ಗೆ ತಲೆಬುಡ ಏನು ಅರ್ಥ ಆಗ್ತಿಲ್ಲ. ಏನೋ ಒಂದೇ ಸಮ ಬಡ್ಕೊಂತವನೆ, ಮೋಸ್ಟ್ಲಿ ಸ್ಪೀಡ್ ಆಗಿ ಹೋಗ್ಬೇಕೇನೋ ಅಂತ ನೇಗಿಲನ್ನ ಎಳೆಯೋಕೆ ಶುರು ಮಾಡಿದ್ದು ನಿಲ್ಸೋದೇ ಇಲ್ಲ. ಕೊನೆಗೂ ಉಳುಮೆ ಮಾಡ್ತಾ ಇರೋದನ್ನ ನೋಡಿ ರೋಸಿ ಮನೆಯಿಂದ ಹೊರಗೆ ಬಂದು ನಿಂತಿದ್ದಾಳೆ. ಆಲ್ಬರ್ಟ್ ನ ಫ್ರೆಂಡ್ ಆಂಡ್ರೂ ಕೂಡ ಖುಷಿಯಾಗಿದ್ದಾನೆ. ಕಾರಲ್ಲಿ ಕೂತಿರೋ ಲಯಾನ್ಸ್ಗೆ ಉರಿತಾ ಇದೆ. ಅದಕ್ಕೆ ಕಾರಿಂದ ಬಂದು ಈ ಕೆಸರಲ್ಲಿ ಯಾರಾದ್ರೂ ಮಗನನ್ನ ಉಳುಮೆ ಮಾಡೋಕೆ ಬಿಡ್ತಾರಾ? ನನ್ ಮಗ ಆಗಿದ್ರೆ ಈ ತರ ಮಾಡ್ತಿರ್ಲಿಲ್ಲ. ನೇಗಿಲಿಗೆ ಕಾಲ್ ಸಿಗಾಕೊಂಡು ಕಟ್ಟಾದ್ರೆ ಏನ್ ಕತೆ ಅಂತ ರೋಸಿಗೆ ಹೇಳಿದಾಗ ಇದೇ ರೀತಿ ನನ್ನ ಮಗನ ಬಗ್ಗೆ, ನನ್ನ ಗಂಡನ ಬಗ್ಗೆ, ನಮ್ಮ ಆ ಕುದುರೆಯ ಬಗ್ಗೆ ಮಾತಾಡ್ತಿದ್ರೆ ನನ್ ಮಗನ ಕಾಲ್ ಕಟ್ಟಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಿನ್ನ ಕಣ್ಣನ್ನ ನಾನು ಕಿತ್ತಾಕೋದಂತೂ ಕನ್ಫರ್ಮ್ ಅಂತ ಬೈತಾಳೆ. ಯಾಕಾಗ್ಬೇಕು, ಲೇಡಿಗೆ ಕೋಪ ಬಂದಿದೆ ಅಂತ ಲಯಾನ್ಸ್ ಕಾರ್ ಹತ್ಕೊಂಡು ಹೊರಡ್ತಾನೆ. ಹೆಂಡತಿ ಲಯಾನ್ಸ್ಗೆ ಬೈದ್ ಕಳ್ಸಿದ್ದು ಮತ್ತೆ ಮಗ ಜೋಯ್ ಇಬ್ರು ಉಳುಮೆ ಮಾಡ್ತಾ ಇರೋದು ನೋಡಿ ಟೆಡ್ಗೆ ಬಹಳ ಖುಷಿಯಾಗಿದೆ. ಜೋಯ್ ಅಂತೂ ನಿಲ್ಲೋ ಮಾತೇ ಇಲ್ಲ. ದಾರಿಯಲ್ಲಿ ಕಲ್ಲು ಸಿಕ್ಕಿದ್ರೆ ಕಲ್ಲೇ ಒಡೆದೋಗೋ ಹಾಗೆ ನೇಗಿಲನ್ನ ಎಳ್ಕೊಂಡು ಹೋಗ್ತಾ ಇದೆ. ಕೊನೆಗೆ ಹೇಗೋ ಮಾಡಿ ಸಂಜೆ ಆಗೋಷ್ಟೊತ್ತಿಗೆ ಈ ಜಾಗ ಪೂರ್ತಿ ಉಳುಮೆ ಮಾಡಿ ಆಯ್ತು. ಆಲ್ಬರ್ಟ್ ಅಂತೂ ಫುಲ್ ಸುಸ್ತಾಗಿದ್ದಾನೆ. ಇವ್ರಮ್ಮ, ಫ್ರೆಂಡ್ ಆಂಡ್ರೂ ಮತ್ತೆ ಆಂಡ್ರೂ ಅವರ ಅಪ್ಪ 3 ಜನ ಇವನನ್ನ ಪೇಷಂಟ್ ತರ ಎತ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಕುದುರೆ ಮಾತ್ರ ಈಗ ಕೆಲ್ಸಕ್ಕೆ ಬಂದಿರೋರಂಗೆ ಆರಾಮಾಗಿ ನಿಂತಿದೆ. ಜನ ಅನ್ಕೊಂಡಿದ್ರು ಈ ರೀತಿ ಕುದುರೆಗಳೆಲ್ಲ ರೇಸ್ಗೆ, ಸ್ಪೋರ್ಟ್ಸ್ಗೆ ಸರಿ ಅಂತ. ಆದ್ರೆ ಕಷ್ಟಪಟ್ಟು ರೈತರಿಗೆ ಸಹಾಯ ಕೂಡ ಮಾಡೋ ಕೆಪಾಸಿಟಿ ನನಗೆ ಇದೆ ಅಂತ ಜೋಯ್ ಪ್ರೂವ್ ಮಾಡಿದೆ.
ಇದಾದ್ಮೇಲೆ ಆಲ್ಬರ್ಟ್ ತನ್ನ ತಾಯಿ ರೋಸಿಗೆ ಅಪ್ಪ ಎಲ್ಲಿ ಇನ್ನೂ ಕುಡ್ಕೊಂಡೇ ಓಡಾಡ್ತಿದ್ದಾರ ಅಂತೆಲ್ಲ ಕೇಳಿದಾಗ ರೋಸಿ ಹೇಳ್ತಾಳೆ, ಆ ಕೆಲಸ ಮಾಡಿ ನಿನಗೆ ತುಂಬಾನೇ ಹೆಮ್ಮೆ ಆಗಿರ್ಬೋದು, ಆದ್ರೆ ನಿಮ್ಮ ಅಪ್ಪನ ಬಗ್ಗೆ ನಾನು ನಿನಗೆ ಒಂದು ವಿಷಯ ಹೇಳಲೇಬೇಕು ಅಂತ ಹೋಗಿ ತಾನು ಬಚ್ಚಿಟ್ಟಿರೋ ಮೆಡಲ್ಸ್ ಮತ್ತೆ ರೆಜಿಮೆಂಟಲ್ ಪೆನೆಂಟ್ ನ ತಗೊಂಡ್ ಬರ್ತಾಳೆ. ರೆಜಿಮೆಂಟಲ್ ಪೆನೆಂಟ್ ಅಂದ್ರೆ ಆರ್ಮಿಯಲ್ಲಿ ಇದ್ದ ಸೋಲ್ಜರ್ಸ್ ಯಾವ ಬೆಟಾಲಿಯನ್ ನಲ್ಲಿ ಇದ್ರು, ಯಾವ ಯೂನಿಟ್ ಅಲ್ಲಿ ಇದ್ರು ಅಂತ ಐಡೆಂಟಿಫಿಕೇಶನ್ ಗೆ ಕೊಡ್ತಾರೆ. ಸೊ ಈಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಟೆಡ್ ಬ್ರಿಟಿಷ್ ಆರ್ಮಿಯಲ್ಲಿ ಸಾರ್ಜೆಂಟ್ ಆಗಿರ್ತಾರೆ. ಮತ್ತೆ 1899ರಿಂದ 1902 ನಡೆದಿದ್ದ ಸೆಕೆಂಡ್ ಬೋರ್ ವಾರ್ ಅಲ್ಲೂ ಕೂಡ ಇರ್ತಾರೆ. ಈ ಬೋರ್ ವಾರ್ ಸೌತ್ ಆಫ್ರಿಕಾ ಅಲ್ಲಿ ನಡೆದಿತ್ತು ಸ್ನೇಹಿತರೆ. ಏನಾಗಿರುತ್ತೆ ಅಂದ್ರೆ 17ನೇ ಶತಮಾನದಲ್ಲಿ ಡಚ್, ಜರ್ಮನ್ ಮತ್ತೆ ಫ್ರೆಂಚ್ ಅವರು ಸೌತ್ ಆಫ್ರಿಕಾ ಅಲ್ಲಿ ಇರೋ ಟ್ರಾನ್ಸ್ವಾಲ್ ಮತ್ತೆ ಆರೆಂಜ್ ಫ್ರೀ ಸ್ಟೇಟ್ ಅನ್ನೋ ರಾಜ್ಯಗಳಲ್ಲಿ ವಾಸವಾಗಿರ್ತಾರೆ. ಇವರ ವಂಶದವ್ರನ್ನೇ ಬೋರ್ಸ್ ಅಂತ ಕರೆಯೋದು, ಅಂದ್ರೆ ರೈತರು ಅಂತ. ಆಗ ಬ್ರಿಟಿಷ್ ಅವರು ಬೇರೆ ಬೇರೆ ಭಾಗಗಳನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡಿದ್ರು. ನಮಗೆ ಗೊತ್ತೇ ಇದೆ, ಎಲ್ಲಾದ್ರೂ ಏನಾದ್ರೂ ಬೆಲೆ ಬಾಳೋದು ಸಿಗುತ್ತೆ ಅಂತ ಗೊತ್ತಾದ್ರೆ ಅದು ನಮ್ದೇ ಅಂತ ಓಡ್ ಬರ್ತಿದ್ರು ಬ್ರಿಟಿಷ್ ಅವರು. ಈಗ್ಲೂ ಅದೇ ಆಗುತ್ತೆ. ಬೋರ್ಸ್ ಇರೋ ರಾಜ್ಯಗಳಲ್ಲಿ ಡೈಮಂಡ್ ಮತ್ತೆ ಚಿನ್ನ ಸಿಗ್ತಾ ಇದೆ ಅಂತ ಗೊತ್ತಾದಾಗ ಯುದ್ಧ ಶುರು ಮಾಡ್ತಾರೆ. ಮೊದಲನೇ ಬೋರ್ ವಾರ್ ಅಲ್ಲಿ ಬ್ರಿಟಿಷ್ ಸೋಲ್ತಾರೆ, ಅದೇ ಎರಡನೇ ವಾರ್ ಅಲ್ಲಿ ಗೆಲ್ತಾರೆ. ಈ ಎರಡನೇ ಯುದ್ಧದಲ್ಲಿ ಟೆಡ್ ಕೂಡ ಇದ್ರು. ಇಲ್ಲಿ ತಮ್ಮ ಜೊತೆ ಇದ್ದ ತುಂಬಾನೇ ಸೋಲ್ಜರ್ಸ್ ನ ಕಳ್ಕೊಂಡಿರ್ತಾರೆ. ಕೆಲವರನ್ನ ಕಾಪಾಡಿದ್ರು ಕೂಡ ಯಾವತ್ತು ನಾನೇನೋ ಸಾಧನೆ ಮಾಡಿದೀನಿ ಅಂತ ಹೆಮ್ಮೆ ಪಟ್ಟಿಲ್ಲ. ತುಂಬಾನೇ ಅಮಾಯಕ ಜನರ ಸಾವು ನೋವುಗಳನ್ನ ನೋಡಿರೋ ಟೆಡ್ ಬೇರೆಯವರನ್ನ ಕೊಲ್ಲೋದು ಸಾಧನೆ ಅಲ್ಲ ಅಂತ ತಮಗೆ ಕೊಟ್ಟಿದ್ದ ಮೆಡಲ್ಸ್, ಈ ರೆಜಿಮೆಂಟಲ್ ಪೆನೆಂಟ್ ಎಲ್ಲವನ್ನ ಬಿಸಾಕಿರ್ತಾರೆ. ಆದ್ರೆ ರೋಸಿ ತಗೊಂಡು ಸೇಫ್ ಆಗಿ ಎತ್ತಿಟ್ಟಿರ್ತಾಳೆ. ಯುದ್ಧದಲ್ಲಿ ಇವರ ಕಾಲಿಗೆ ತುಂಬಾನೇ ಏಟಾಗಿರುತ್ತೆ. ಅದಕ್ಕೆ ಈಗ್ಲೂ ಕೂಡ ಸರಿಯಾಗಿ ಓಡಾಡೋಕೆ ಆಗಲ್ಲ. ದೇಹಕ್ಕೆ ಅಷ್ಟೇ ಅಲ್ಲ, ಮನಸ್ಸಿಗೂ ತುಂಬಾನೇ ಗಾಯ ಆಗಿದೆ. ಅದಕ್ಕೆ ಆ ನೋವನ್ನ ಮರೆಯೋಕೆ ಕುಡಿಯೋಕೆ ಶುರು ಮಾಡಿದ್ದಾರೆ ಅಂತ ರೋಸಿ ಆಲ್ಬರ್ಟ್ಗೆ ಹೇಳ್ತಾಳೆ. ಈಗ ಆಲ್ಬರ್ಟ್ ಡಿಸೈಡ್ ಮಾಡ್ತಾನೆ, ಒಂದಿನ ತಾನು ಕೂಡ ಏನಾದ್ರೂ ಸಾಧನೆ ಮಾಡಿ ತನ್ನ ತಂದೆ ಹೆಮ್ಮೆ ಪಡೋ ಹಾಗೆ ಮಾಡಿದಾಗ ಈ ರೆಜಿಮೆಂಟಲ್ ಪೆನೆಂಟ್ ನ ಅವರಿಗೆ ವಾಪಸ್ ಕೊಡ್ತೀನಿ ಅಂತ. ಸೊ ಈಗ ಕೆಲವು ತಿಂಗಳ ನಂತರ ಬೆಳೆ ಚೆನ್ನಾಗಿ ಬಂದಿದೆ. ಟರ್ನಿಪ್ ಅನ್ನೋ ತರಕಾರಿ ಹಾಕಿದ್ದಾರೆ. ಇನ್ನ ಸ್ವಲ್ಪ ದಿನಗಳಲ್ಲೇ ಕಟಾವು ಮಾಡಿ ಮಾರಿ ಬಂದ್ರೆ ಲಯಾನ್ಸ್ಗೆ ಬಾಡಿಗೆ ಕೊಡಬಹುದು ಅಂತ ಎಲ್ಲರೂ ಖುಷಿಯಾಗಿದ್ದಾರೆ. ಆಲ್ಬರ್ಟ್ ಜೋಯ್ ಮೇಲೆ ಸವಾರಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ರೋಡ್ ಅಲ್ಲಿ ಲಯಾನ್ಸ್ ನ ಮಗ ಡೇವಿಡ್ ಒಬ್ಳು ಹುಡುಗಿನ ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದಾನೆ. ಜೊತೆಗೆ ಈ ಊರಲ್ಲಿ ಯಾರಿಗೂ ಕಾರ್ ಓಡಿಸೋಕೆ ಬರಲ್ಲ, ಕಾರೇ ಇಲ್ಲ ಯಾರ ಹತ್ರನೂ. ಈ ಕಾರಲ್ಲಿ ಕುತ್ಕೊಳ್ಳೋಕೆ ನೀನು ಪುಣ್ಯ ಮಾಡಿದ್ಯಾ ಅಂತ ಹೇಳ್ಬೇಕಾದ್ರೆ ಇವನ ಕಾರ್ಗಿಂತ ಸ್ಪೀಡ್ ಆಗಿ ಪಕ್ಕದಲ್ಲಿ ಜೋಯ್ ಮತ್ತೆ ಆಲ್ಬರ್ಟ್ ಹೋಗ್ತಾ ಇದ್ದಾರೆ. ಇವರನ್ನ ಹುಡುಗಿ ನೋಡಿ ಫುಲ್ ಇಂಪ್ರೆಸ್ ಆಗಿದ್ರೆ ಇವಳನ್ನ ನೋಡಿ ಡೇವಿಡ್ ಕಾರ್ ಸ್ಪೀಡ್ ಮಾಡ್ತಾ ಇದ್ದಾನೆ. ಆದ್ರೆ ಕುದುರೆ ಅಷ್ಟು ಸ್ಪೀಡ್ ಆಗಿ ಕಾರ್ ಹೋಗ್ಲಿಲ್ಲ. ಸಮಸ್ಯೆ ಏನಾಯ್ತು ಅಂದ್ರೆ ಆಲ್ಬರ್ಟ್ ಜೋಯ್ಗೆ ಸ್ಪೀಡ್ ಆಗಿ ಓಡೋದು ಹೇಳ್ಕೊಟ್ಟಿದ್ದಾನೆ, ಜಂಪ್ ಮಾಡೋದು ಹೇಳ್ಕೊಟ್ಟಿಲ್ಲ. ಜಂಪ್ ಮಾಡೋ ಟೈಮ್ ಬಂದಾಗ ಸಡನ್ ಆಗಿ ಬ್ರೇಕ್ ಹಾಕುತ್ತೆ. ಇನ್ನೇನು ಆಲ್ಬರ್ಟ್ಗೆ ಸೀಟ್ ಬೆಲ್ಟ್ ಇಲ್ವಲ್ಲ, ಹಾರೋಗಿ ಮುಂದೆ ಬೀಳ್ತಾನೆ. ಇವನ್ ಬೀಳೋದು ನೋಡಿ ಡೇವಿಡ್ಗೆ ಖುಷಿನೋ ಖುಷಿ. ಹೀಗೆ ನಡೀತಿದ್ದಾಗ ಒಂದಿನ ರಾತ್ರಿ ತುಂಬಾನೇ ಮಳೆ ಬರೋಕೆ ಶುರು ಆಯ್ತು. ಚಂಡಮಾರುತ ಬೇರೆ. ಬೆಳಗ್ಗೆ ಎದ್ದು ನೋಡಿದ್ರೆ ಸಂಪೂರ್ಣ ಬೆಳೆ ನಾಶ ಆಗೋಗಿದೆ. ಬಾಡಿಗೆ ಕೊಡೋಕೆ ಇದ್ದಿದ್ದು ಇದೊಂದೇ ದಾರಿ. ಈ ದಾರಿ ಕೂಡ ಈಗ ಮುಚ್ಚೋಗಿದ್ದು ನೋಡಿ ಟೆಡ್ಗಂತೂ ಬಹಳ ದುಃಖ ಆಗಿದೆ. ದೇವರು ಕಷ್ಟವನ್ನ ಎಲ್ಲರಿಗೂ ಸಮಪಾಲಾಗಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲ, ನನಗೆ ಜಾಸ್ತಿನೇ ಕಷ್ಟ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಟೆಡ್. ಇದೆಲ್ಲದರ ನಡುವೆ ಮೊದಲನೇ ವಿಶ್ವಯುದ್ಧ ಶುರು ಆಗಿದೆ. ಇಂಗ್ಲೆಂಡ್ ಅವರು ಜರ್ಮನಿಯವರ ವಿರುದ್ಧ ಯುದ್ಧ ಮಾಡ್ತಿರೋದ್ರಿಂದ ಒಬ್ಬ ಆರ್ಮಿ ಕಡೆವನ್ ಬಂದು ಯುದ್ಧ ಶುರು ಆಗಿರೋದ್ರ ಬಗ್ಗೆ ಅನೌನ್ಸ್ ಮಾಡಿ ಹೋಗ್ತಿದ್ದಾನೆ. ಅದೇ ಆಲ್ಬರ್ಟ್ ಜೋಯ್ ಹತ್ರ ಬಂದಾಗ ಕೊಟ್ಟಿಗೆಯಲ್ಲಿ ಜೋಯ್ ಇಲ್ವೇ ಇಲ್ಲ. ತಕ್ಷಣ ಓಡ್ ಬಂದು ತನ್ನ ತಾಯಿಗೆ ಜೋಯ್ ಎಲ್ಲಿ ಅಂತ ಕೇಳಿದಾಗ ಇವರು ಏನು ಹೇಳೋದೇ ಇಲ್ಲ. ಇದರಿಂದ ಜೋಯ್ ಕತೆ ಏನಾಯ್ತು ಅಂತ ಇವನ್ಗೆ ಗೊತ್ತಾಗಿ ಟೌನ್ ಕಡೆ ಓಡೋಕೆ ಶುರು ಮಾಡ್ತಾನೆ. ಆಗ್ಲೇ ಟೆಡ್ ಜೋಯ್ ನ ಆರ್ಮಿಯವರ ಹತ್ರ ಕರ್ಕೊಂಡ್ ಬಂದಿದ್ದಾರೆ ಮಾರೋಕೆ. ತುಂಬಾನೇ ಜನ ಯುವಕರನ್ನ ಕೂಡ ಆರ್ಮಿಗೆ ಸೇರಿಸ್ಕೊಂತಾ ಇದ್ದಾರೆ. ಯುದ್ಧಕ್ಕೆ ಜಾಸ್ತಿ ಜನ ಸೈನಿಕರು ಬೇಕಲ್ಲ. ಈಗ ಜೋಯ್ ನ ಕೊಂಡ್ಕೊಳ್ಳೋಕೆ ಲೋಕಿ ಬರ್ತಾರೆ, ಅಂದ್ರೆ ಕ್ಯಾಪ್ಟನ್ ಜೇಮ್ಸ್ ಬರ್ತಾರೆ. ಟೆಡ್ ಜಾಸ್ತಿ ಗಿನಿಯಾಸ್ ಕೇಳಿದ್ರು ಜೇಮ್ಸ್ ಒಪ್ಕೊಳ್ಳಲ್ಲ. ಕೊನೆಗೆ ಇವರು ಹರಾಜಲ್ಲಿ 30 ಗಿನಿಯಾಸ್ ಕೊಟ್ಟು ಕುದುರೆ ತಗೊಂಡಿದ್ರಲ್ಲ, ಅಷ್ಟೇ ಕೊಡೋಕೆ ಕ್ಯಾಪ್ಟನ್ ಜೇಮ್ಸ್ ಒಪ್ಕೊಂತಾರೆ. ಎಲ್ಲ ಆದ್ಮೇಲೆ ಬಂದ ಆಲ್ಬರ್ಟ್, ಇದು ನನ್ ಕುದುರೆ, ನಾನ್ ಬೆಳೆಸಿರೋದು, ನನ್ನ ಮಾತು ಬಿಟ್ರೆ ಯಾರ ಮಾತು ಕೇಳಲ್ಲ, ಯುದ್ಧದಲ್ಲಿ ಇದು ಪ್ರಯೋಜನಕ್ಕೆ ಬರಲ್ಲ ಅಂತ ಅಳ್ಕೊಂಡು ಹೇಳ್ತಾ ಇದ್ದಾನೆ. ಆದ್ರೆ ಜೇಮ್ಸ್, ನಾನು ಆಗ್ಲೇ ದುಡ್ಡು ಕೊಟ್ಟು ತಗೊಂಡಿದ್ದೀನಿ, ಈಗ ಇದು ನನ್ನ ಕುದುರೆ ಅಂತ ಹೇಳ್ತಾರೆ. ಹಾಗಿದ್ರೆ ನಾನು ಕೂಡ ಆರ್ಮಿಗೆ ಜಾಯಿನ್ ಆಗ್ತೀನಿ, ನನಗೆ 19 ವರ್ಷ ವಯಸ್ಸು ಅಂತ ಹೇಳ್ತಾನೆ. ಇವನೇನೇ ಹೇಳಿದ್ರು ಜೇಮ್ಸ್ಗೆ ಇವನನ್ನ ನೋಡಿನೇ ಗೊತ್ತಾಯ್ತು ಇವನಿಗೆ 18 ವರ್ಷ ಆಗಿಲ್ಲ ಅಂತ. ಹಾಗಾಗಿ ನೀನು ಇನ್ನೂ ಚಿಕ್ಕವನು, ಆರ್ಮಿಗೆ ಜಾಯಿನ್ ಆಗೋಕಾಗಲ್ಲ ಅಂತ ಏನೋ ಹೇಳ್ತಾರೆ. ಆದ್ರೆ ಅವನು ಅಳ್ತಾ ಇರೋದು ನೋಡಿ, ಈ ಕುದುರೆನ ನೀನು ನನಗೆ ಲೀಸ್ಗೆ ಕೊಡ್ತಾ ಇದ್ಯಾ ಅಂತ ಅನ್ಕೋ, ಇದರ ಮೇಲೆ ನಾನೇ ಸವಾರಿ ಮಾಡ್ತೀನಿ, ನಾನೇ ಚೆನ್ನಾಗಿ ನೋಡ್ಕೊಂತೀನಿ, ಸಾಧ್ಯವಾದ್ರೆ ಯುದ್ಧದ ನಂತರ ನಾನೇ ನಿನ್ನ ಈ ಜೋಯ್ನ ಮನೆಗೆ ಕರ್ಕೊಂಡ್ ಬಂದು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಸಾಧ್ಯವಾದ್ರೆ ಅಂತ ಯಾಕಂದ್ರು ಅಂದ್ರೆ ಯುದ್ಧದಲ್ಲಿ ಜೋಯ್ ಬದುಕೋದಿರ್ಲಿ, ಜೇಮ್ಸ್ ಬದುಕೋದು ಕೂಡ ಗ್ಯಾರಂಟಿ ಇಲ್ವಲ್ಲ. ಹಾಗಾಗಿ ಜೋಯ್ನ ಮತ್ತೆ ಹೊಸದಾಗಿ ಆರ್ಮಿಗೆ ಜಾಯ್ನ್ ಆಗಿರೋ ಯುವಕರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಆಲ್ಬರ್ಟ್ ಜೋಯ್ ಹತ್ರ ಓಡ್ ಬಂದು ತನ್ನ ತಂದೆಯ ರೆಜಿಮೆಂಟಲ್ ಪೆನೆಂಟ್ ನ ಕಟ್ಟಿ, ನೀನು ಎಲ್ಲೇ ಇರು, ನಾನು ನಿನ್ನ ಹುಡುಕಿ ವಾಪಸ್ ಮನೆಗೆ ಕರ್ಕೊಂಡ್ ಬಂದೇ ಬರ್ತೀನಿ, ಮತ್ತೆ ನಾವು ಮೊದ್ಲಿನ ತರ ಇರ್ತೀವಿ ಅಂತ ಶಪಥ ಮಾಡ್ತಾನೆ. ಜೋಯ್ನ ಆರ್ಮಿ ಬೇಸ್ಗೆ ಕರ್ಕೊಂಡ್ ಬಂದು ಬೇರೆ ಕುದುರೆಗಳ ಜೊತೆ ಬಿಡ್ತಾರೆ. ಈ ಕುದುರೆಗಳನ್ನ ನೋಡೋಕೆ ಈಗ ಡಾಕ್ಟರ್ ಸ್ಟ್ರೇಂಜ್ ಬರ್ತಾರೆ. ಇರೋ ಬರೋ ಮಾರ್ವಲ್ ಕ್ಯಾರೆಕ್ಟರ್ಸ್ ಎಲ್ಲ ಇಲ್ಲೇ ಇದ್ದಾರೆ.
ಸೊ ಮೇಜರ್ ಜೇಮಿ ಕುದುರೆಗಳನ್ನ ನೋಡ್ಕೊಂಡು ಹೋಗೋಕೆ ಬರ್ತಾರೆ. ಇವರ ಕುದುರೆ ಕೂಡ ಜೋಯ್ನ ಪಕ್ಕದಲ್ಲೇ ಇದೆ. ಇದರ ಹೆಸರು ಟಾಪ್ ಥಾರ್ನ್ ಅಂತ. ಎಲ್ಲಾ ಕುದುರೆಗಳಿಗಿಂತ ತುಂಬಾನೇ ವೇಗವಾಗಿ ಓಡುತ್ತೆ. ಆದ್ರೆ ಜೋಯ್ ಟಾಪ್ ಥಾರ್ನ್ ಗಿಂತ ಫಾಸ್ಟ್ ಇದೆ ಅಂತ ಕ್ಯಾಪ್ಟನ್ ಜೇಮ್ಸ್ ಗೆ ನಂಬಿಕೆ ಇದೆ. ಅದಕ್ಕೆ ಮುಂದಿನ ದಿನ ಪ್ರಾಕ್ಟೀಸ್ ಚಾರ್ಜ್ ಮಾಡ್ಬೇಕಾದ್ರೆ ಎಲ್ಲಾ ಸೋಲ್ಜರ್ಸ್ ನ ಕುದುರೆಗಳಿಗಿಂತ ಟಾಪ್ ಥಾರ್ನ್ ಮತ್ತೆ ಜೋಯ್ನೇ ಮುಂದೆ ಇರೋದು. ಆದ್ರೂ ಕೊನೆಗೆ ಜೋಯ್ನೇ ಫಸ್ಟ್ ಬರುತ್ತೆ. ಇಲ್ಲಿಂದ ಬೇಸ್ಗೆ ವಾಪಸ್ ಬಂದ್ಮೇಲೆ ಕ್ಯಾಪ್ಟನ್ ಜೇಮ್ಸ್ ಜೋಯ್ನ ಒಂದು ಸ್ಕೆಚ್ ಡ್ರಾ ಮಾಡಿ ಜೊತೆಗೆ ಒಂದು ಲೆಟರ್ ನ ಕೂಡ ಬರೀತಾರೆ ಆಲ್ಬರ್ಟ್ ಗೆ ಕುದುರೆ ಚೆನ್ನಾಗಿದೆ ಅಂತ ವಿಷಯ ತಿಳಿಸೋಕೆ. ಸ್ವಲ್ಪ ದಿನಗಳಾದ್ಮೇಲೆ ಈ ಅಶ್ವದಳದವರೆಲ್ಲ ಫ್ರಾನ್ಸ್ ಗೆ ಬರ್ತಾರೆ. ಇಲ್ಲಿರೋ ಜರ್ಮನ್ ಸೋಲ್ಜರ್ಸ್ ನ ಮೇಲೆ ದಾಳಿ ಮಾಡಿ ಓಡಿಸೋಕೆ. ಜರ್ಮನ್ಸ್ ಕ್ಯಾಂಪ್ ಹಾಕೊಂಡು ಇಲ್ಲೇ ಸೆಟಲ್ ಆಗಿದ್ದಾರೆ. ಹಾಗಾಗಿ ಸಾರ್ಜೆಂಟ್ ಸಿಂಗ್ ದೊಡ್ಡದಾಗಿ ಬೆಳ್ಕೊಂಡಿರೋ ಹುಲ್ಲುಗಳ ನಡುವೆಯಿಂದ ವೇಗವಾಗಿ ಹೋಗಿ ದಾಳಿ ಮಾಡಿದ್ರೆ ಅವರ ಕತೆ ಮುಗಿಯುತ್ತೆ. ಅವರು ಯುದ್ಧಕ್ಕೆ ರೆಡಿ ಆಗಿಲ್ಲ, ರೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಸಿಂಗ್ ಯಾಕೆ ಬ್ರಿಟಿಷ್ ಆರ್ಮಿಯಲ್ಲಿ ಇದ್ದಾರೆ ಅಂತ ನಿಮ್ಗೆ ಗೊತ್ತಿರಬಹುದು ಸ್ನೇಹಿತರೆ. ವರ್ಲ್ಡ್ ವಾರ್ ನಡೀತಿದ್ದಂತ ಸಂದರ್ಭದಲ್ಲಿ ಭಾರತದ ಯುವಕರನ್ನ ಕೂಡ ಬ್ರಿಟಿಷ್ ಆರ್ಮಿಗೆ ಸೇರಿಸ್ಕೊಂತಿದ್ರು. ತುಂಬಾನೇ ವಾರ್ ಮೂವೀಸ್ ಅಲ್ಲಿ ಇಂಡಿಯನ್ಸ್ ಇರೋದನ್ನ ತೋರಿಸಿದ್ದಾರೆ. ಕಾರಣ ಭಾರತದಲ್ಲಿ ಇದ್ದ ಬ್ರಿಟಿಷ್ ತಮ್ಮ ಆರ್ಮಿಗೆ ಇವರನ್ನ ಸೇರಿಸ್ಕೊಂತಿದ್ರು. ಸೊ ಮೇಜರ್ ಜೇಮಿ ಮತ್ತೆ ಕ್ಯಾಪ್ಟನ್ ಜೇಮ್ಸ್ ಇಬ್ರು ತಮ್ಮ ಅಶ್ವದಳದ ಜೊತೆ ಹುಲ್ಲುಗಳ ನಡುವೆ ಕ್ಯಾಂಪ್ ಅಲ್ಲಿ ಇರೋ ಜರ್ಮನ್ಸ್ ಗೆ ಕಾಣ್ದಂಗೆ ಸಡನ್ ಆಗಿ ಸರ್ಪ್ರೈಸ್ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ರೆಸ್ಟ್ ಮಾಡ್ತಿದ್ದ ಜರ್ಮನ್ಸ್ ಕೈಯಲ್ಲಿ ವೆಪನ್ಸೇ ಇಲ್ಲ. ಎಷ್ಟೋ ಜನ ಶೇವ್ ಮಾಡ್ಕೊಂತಿದ್ರು, ಅದಕ್ಕೆ ಶೇವಿಂಗ್ ಬ್ಲೇಡ್ ಇದೆ ಅಷ್ಟೇ. ಎಲ್ಲರೂ ಕಾಡಿನ ಒಳಗೆ ಓಡ್ತಾ ಇದ್ದಾರೆ. ಕೆಲವರು ಗನ್ಗಳನ್ನ ಎತ್ಕೊಂಡ್ ಬರೋಕೆ ನೋಡ್ತಾರೆ. ಆದ್ರೆ ಮೊದಲೇ ಬ್ರಿಟಿಷ್ ಸೋಲ್ಜರ್ಸ್ ಇವರನ್ನೆಲ್ಲ ಕತ್ತಿಯಿಂದ ಚುಚ್ಚಿ ಸಾಯಿಸೋಕೆ ಶುರು ಮಾಡ್ತಾರೆ. ಸ್ವಲ್ಪ ಜನ ಜರ್ಮನ್ ಸೋಲ್ಜರ್ಸ್ ಕಾಡಿಗೆ ಓಡ್ ಹೋಗ್ತಾರೆ. ಮೊದ್ಲು ಅನ್ಕೊಂತೀವಿ ಹೆದರ್ಕೊಂಡು ಓಡ್ತಾ ಇರ್ಬೇಕು ಅಂತ, ಆದ್ರೆ ಇಲ್ಲ, ಇಂತ ಸರ್ಪ್ರೈಸ್ ಅಟ್ಯಾಕ್ ಗೆನೆ ಮೊದ್ಲೇ ರೆಡಿ ಆಗಿರ್ತಾರೆ. ಕಾಡಿನಲ್ಲಿ ಮಷಿನ್ ಗಳನ್ನ ಬಚ್ಚಿಟ್ಟಿದ್ದಾರೆ, ಅದರಿಂದ ಫೈರ್ ಮಾಡೋಕೆ ಶುರು ಮಾಡ್ತಾರೆ. ಈಗ ಕತ್ತಿ ಅಲ್ಲಾಡಿಸ್ಕೊಂಡ್ ಬಂದಿದ್ದ ಬ್ರಿಟಿಷ್ ಸೋಲ್ಜರ್ಸ್ ಗೆ ಭಯ ಶುರು ಆಯ್ತು. ಆದ್ರೂ ಹೆದರ್ಕೊಂಡು ವಾಪಸ್ ಏನು ಹೋಗಲ್ಲ, ಮುಂದೆ ನುಗ್ತಾರೆ. ತುಂಬಾನೇ ಬ್ರಿಟಿಷ್ ಸೋಲ್ಜರ್ಸ್ ಜೊತೆಗೆ ಕುದುರೆಗಳು ಕೂಡ ಸಾವನ್ನಪ್ತವೆ. ಒಬ್ಬ ಜರ್ಮನ್ ಸೋಲ್ಜರ್ ಅಂತೂ ಮಷಿನ್ ಗನ್ ನ ಕರೆಕ್ಟ್ ಆಗಿ ಕ್ಯಾಪ್ಟನ್ ಜೇಮ್ಸ್ ಕಡೆ ತಿರುಗಿಸಿ ಫೈರ್ ಮಾಡೋಕೆ ಶುರು ಮಾಡಿದಾಗ ಕ್ಯಾಪ್ಟನ್ ಜೇಮ್ಸ್ ಸಾವನ್ನಪ್ತಾರೆ. ಹೇಗೋ ಜೋಯ್ಗೆ ಬುಲೆಟ್ ಬೀಳಲಿಲ್ಲ. ಹಾಗಾಗಿ ಕಾಡಿನ ಒಳಗೆ ಓಡ್ತಿದ್ದ ಜೋಯ್ನ ಜರ್ಮನ್ ಸೋಲ್ಜರ್ಸ್ ಹಿಡ್ಕೊಂತಾರೆ. ಮತ್ತೆ ಮೇಜರ್ ಜೇಮಿನ ಕೂಡ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಟ್ರೈನಿಂಗ್ ಸಮಯದಲ್ಲಿ ಜೋಯ್ ಮತ್ತೆ ಮೇಜರ್ ಜೇಮಿ ಅವರ ಕುದುರೆ ಟಾಪ್ ಥಾರ್ನ್ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಅದಕ್ಕೆ ಸೋಲ್ಜರ್ ನ ಕೈ ಬಿಡಿಸ್ಕೊಂಡು ಟಾಪ್ ಥಾರ್ನ್ ಜೋಯ್ ಹತ್ರ ಓಡ್ ಬರುತ್ತೆ. ಜರ್ಮನ್ ಆರ್ಮಿ ಆಫೀಸರ್ ಸೋಲ್ಜರ್ಸ್ ಗೆ ಚೆನ್ನಾಗಿರೋ ಕುದುರೆಗಳನ್ನ ಬೇಸ್ಗೆ ಕರ್ಕೊಂಡು ಹೋಗೋಕೆ ಹೇಳ್ತಾರೆ. ತುಂಬಾನೇ ಭಾರವಾಗಿರೋ ವೆಪನ್ಸ್ ನ ಎಳ್ಕೊಂಡು ಹೋಗೋ ಕೆಲಸ ಮಾಡೋಕೆ. ಇನ್ನ ವೀಕ್ ಆಗಿರೋ ಕುದುರೆಗಳನ್ನ ಶೂಟ್ ಮಾಡಿ ಸಾಯಿಸೋಕೆ ಹೇಳ್ತಾರೆ. ಇಲ್ಲೇ ಗಂಠರ್ ಮತ್ತೆ ಮೈಕಲ್ ಅನ್ನೋ ಅಣ್ಣ ತಮ್ಮಂದಿರು ಕೂಡ ಇದ್ದಾರೆ. ಇವರು ಜೋಯ್ ಮತ್ತೆ ಟಾಪ್ ಥಾರ್ನ್ ನ ಆಂಬುಲೆನ್ಸ್ ಎಳೆಯೋಕೆ ಕರ್ಕೊಂಡು ಹೊಡ್ತಾರೆ. ಇನ್ನೇನು ಗಾಯಗೊಂಡಿರೋ ಸೋಲ್ಜರ್ಸ್ ನ ಕರ್ಕೊಂಡು ಹೋಗೋಕೆ ಕುದುರೆ ಗಾಡಿನೇ ಇಲ್ಲಿ ಆಂಬುಲೆನ್ಸ್. ಇನ್ನೊಂದ್ ಕಡೆ ಆಲ್ಬರ್ಟ್ ಗೆ ಕ್ಯಾಪ್ಟನ್ ಜೇಮ್ಸ್ ಬರ್ದಿದ್ದ ಲೆಟರ್ ಮತ್ತೆ ಜೋಯ್ನ ಸ್ಕೆಚ್ ತಲುಪಿದೆ. ಜೋಯ್ನ ಸ್ಕೆಚ್ ನೋಡಿ ಖುಷಿಯಾಗಿದ್ದ ಆಲ್ಬರ್ಟ್ ಗೆ ಕ್ಯಾಪ್ಟನ್ ಜೇಮ್ಸ್ ಸಾವನ್ನಪ್ಪಿದ್ದಾರೆ ಅನ್ನೋದನ್ನ ಬರ್ದಿರೋ ನೋಟ್ ನೋಡಿ ಜೋಯ್ ಕತೆ ಏನಾಯ್ತು ಅಂತ ಆತಂಕ ಶುರು ಆಗುತ್ತೆ. ಜರ್ಮನ್ ಕ್ಯಾಂಪ್ ಗೆ ಆರ್ಮಿ ಆಫೀಸರ್ಸ್ ಬಂದು ಎಲ್ಲಾ ಸೋಲ್ಜರ್ಸ್ ಗೆ ಯುದ್ಧಕ್ಕೆ ರೆಡಿ ಆಗಿ ಯುದ್ಧ ಭೂಮಿ ಕಡೆ ಹೋಗೋಕೆ ಹೇಳ್ತಾರೆ. ಆದ್ರೆ ಗಂಠರ್ನ ಮಾತ್ರ ಇಲ್ಲೇ ಉಳಿಸ್ಕೊಂತಾರೆ, ಇವನು ಕುದುರೆಗಳನ್ನ ನೋಡ್ಕೊಳ್ಳೋದ್ರಿಂದ. ಆದ್ರೆ ಇವನಿಗೆ ತನ್ನ 14 ವರ್ಷದ ತಮ್ಮ ಮೈಕಲ್ ನ ಯುದ್ಧಕ್ಕೆ ಕಳ್ಸೋಕೆ ಇಷ್ಟ ಇಲ್ಲ. ತುಂಬಾನೇ ಜಾಸ್ತಿ ಜನ ಇದ್ದಾರೆ, ಯಾರು ಬಂದ್ರು ಯಾರು ಬರ್ಲಿಲ್ಲ ಅಂತ ಲೆಕ್ಕ ಏನು ಹಾಕೊಳ್ಳಲ್ಲ. ಎಲ್ಲರೂ ಹೋಗೋವರೆಗೂ ಇಲ್ಲೇ ಬಚ್ಚಿಡ್ಕೊಂಡಿರುವಂತ ಗಂಟರ್ ಮೈಕಲ್ ಗೆ ಹೇಳಿದ್ರು ಕೂಡ ಇವನು ಕೇಳ್ತಿಲ್ಲ. ಏನು ಆಗಲ್ಲ ಬಿಡು, ನನಗೂ ಯುದ್ಧಕ್ಕೆ ಹೋಗೋಕೆ ಇಷ್ಟ ಇದೆ, ನಾನು ಯುದ್ಧಕ್ಕೆ ಹೋಗ್ಲಿಲ್ಲ ಅಂದ್ರೆ ನಮ್ಮಪ್ಪ ಬೇಜಾರ್ ಮಾಡ್ಕೊಂತಾರೆ ಅಂತ ಹೇಳಿ ಹೊರಡ್ತಾನೆ. ಹೋಗೋಕ್ಕೂ ಮುಂಚೆ ಆಲ್ಬರ್ಟ್ ಜೋಯ್ಗೆ ಕಟ್ಟಿದ್ದ ರೆಜಿಮೆಂಟಲ್ ಪೆನೆಂಟ್ ನ ಗಂಟರ್ ಮೈಕಲ್ ನ ಬ್ಯಾಗ್ ಗೆ ಕಟ್ಟಿ ಕಳಿಸ್ತಾನೆ. ಆದ್ರೂ ಇವನಿಗೆ ಸಮಾಧಾನ ಆಗಲ್ಲ. ಅದಕ್ಕೆ ಆರ್ಮಿಯಿಂದನೇ ಎಸ್ಕೇಪ್ ಆಗೋಕೆ ಜೋಯ್ ಮತ್ತೆ ಟಾಪ್ ಥಾರ್ನ್ ನ ಕರ್ಕೊಂಡು ಹೊರಡ್ತಾನೆ. ಸೋಲ್ಜರ್ಸ್ ಎಲ್ಲ ಯುದ್ಧ ಭೂಮಿ ಕಡೆ ಹೋಗ್ತಿದ್ದಾಗ ಮೈಕಲ್ ನ ಎಳ್ಕೊಂಡು ಕುದುರೆ ಮೇಲೆ ಕೂರಿಸ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾನೆ. ಇವರು ಆರ್ಮಿಯಿಂದ ತಪ್ಪಿಸ್ಕೊಂಡು ಹೋಗಿರೋದು ಗೊತ್ತಾದ್ರೆ ಕತೆ ಮುಗೀತು ಅಂತಾನೆ. ಅದಕ್ಕೆ ಹೆದರ್ಕೊಂಡು ಸ್ವಲ್ಪ ದೂರ ಬಂದಾಗ ಇಲ್ಲೇ ವಿಂಡ್ ಮಿಲ್ ಇದೆ, ಇದರ ಒಳಗೆ ಬಚ್ಚಿಡ್ಕೊಂತಾರೆ. ಗಂಟರ್ ರೆಜಿಮೆಂಟಲ್ ಪೆನೆಂಟ್ ನ ತೆಗೆದು ವಾಪಸ್ ಕುದುರೆಗೆ ಹಾಕಿ ಇಲ್ಲೇ ಮಲಗಿದ್ದಾಗ ಜರ್ಮನ್ ಆರ್ಮಿ ಆಫೀಸರ್ಸ್ ಇಬ್ರೇ ಅಲ್ವಾ ತಪ್ಪಿಸ್ಕೊಂಡು ಹೋಗಿರೋದು ಅಂತ ಸುಮ್ನೆ ಆಗಲ್ಲ. ಎಲ್ಲಾ ಕಡೆ ಹುಡ್ಕೊಂಡು ಕೊನೆಗೆ ವಿಂಡ್ ಮಿಲ್ಗೂ ಕೂಡ ಬರ್ತಾರೆ. ಗಂಟರ್ ಮತ್ತೆ ಮೈಕಲ್ ಇಬ್ಬರನ್ನ ಕೂಡ ಹೊರಗೆ ಎಳ್ಕೊಂಡ್ ಬಂದು ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಆರ್ಮಿಯಿಂದ ತಪ್ಪಿಸ್ಕೊಂಡವ್ರಿಗೆ ಇದೇ ಶಿಕ್ಷೆ ಇಲ್ಲಿ. ಇವರನ್ನ ಸಾಯಿಸ್ತಾರೆ. ಆದ್ರೆ ವಿಂಡ್ ಮಿಲ್ ಅಲ್ಲಿ ಇರೋ ಕುದುರೆನ ಹಾಗೆ ಬಿಟ್ಟು ಹೋಗ್ತಾರೆ. ಮುಂದಿನ ದಿನ ಈ ಫಾರ್ಮ್ ಓನರ್ ನ ಮೊಮ್ಮಗಳು ಎಮಿಲಿ ಬಂದು ಕುದುರೆಗಳನ್ನ ನೋಡಿ ಇವಳಿಗೆ ಶಾಕ್ ಆಯ್ತು. ಕುದುರೆ ಹೇಗೆ ಇಲ್ಲಿಗೆ ಬಂದ್ವಪ್ಪ ಅಂತ ಇವಳಿಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ತನ್ನ ತಾತಂಗೆ ಕುದುರೆಗಳನ್ನ ತೋರಿಸ್ತಾಳೆ. ಯಾರೋ ಸಾಕಿರೋ ಕುದುರೆ, ಬಂದು ಇಸ್ಕೊಂಡ್ ಹೋಗ್ಬೋದು ಅಂತ ತಾತ ಹೇಳಿದಾಗ ಇವತ್ ರಾತ್ರಿವರೆಗೂ ನೋಡೋಣ, ಯಾರು ಬರ್ಲಿಲ್ಲ ಅಂದ್ರೆ ನಾವೇ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ತಾಳೆ. ಇನ್ಯಾರು ಬರ್ತಾರೆ, ಯಾರು ಬರ್ಲಿಲ್ಲ. ಇದರ ನಡುವೆ ನಮ್ಗೆ ಗೊತ್ತಾಗುತ್ತೆ ಎಮಿಲಿ ಅವರ ಅಪ್ಪ ಅಮ್ಮ ಇಬ್ರು ಯುದ್ಧದಲ್ಲಿ ಸಾವನ್ನಪ್ಪಿದ್ದಾರೆ. ಆದ್ರೆ ತಾತ ಮಗಳಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಅವರು ಎಲ್ಲೋ ಹೋಗಿದ್ದಾರೆ, ಇನ್ನೂ ಬದುಕಿದ್ದಾರೆ ಅಂತ ಸುಳ್ಳು ಹೇಳ್ತಿರ್ತಾರೆ. ಎಮಿಲಿ ಏನು ಚಿಕ್ಕವಳಲ್ವಲ್ಲ, ಇವಳಿಗೂ ತಾತ ಸುಳ್ಳು ಹೇಳ್ತಿದ್ದಾರೆ ಅಂತ ಗೊತ್ತು. ಅಷ್ಟೇ ಅಲ್ಲ, ಎಮಿಲಿಗೆ ಏನೋ ಕಾಯಿಲೆ ಕೂಡ ಇದೆ. ಇವಳ ಮೂಳೆಗಳು ಬಲಿಷ್ಠವಾಗಿ ಇಲ್ಲ, ಸ್ವಲ್ಪ ಏಟಾದ್ರೂ ಕೂಡ ಮುರಿದೋಗೋ ಸಾಧ್ಯತೆ ಇರುತ್ತೆ. ಮತ್ತೆ ತುಂಬಾನೇ ವೀಕ್ ಇರ್ತಾಳೆ. ಹಾಗಾಗಿ ತಾತ ಇವಳಿಗೆ ಸಪ್ಲಿಮೆಂಟ್ಸ್, ಟಾನಿಕ್ ಎಲ್ಲ ಕುಡಿಸ್ತಾ ಇರ್ತಾರೆ.
ಒಂದಿನ ಎಮಿಲಿ ಕೂಡ ಜೋಯಿಗೆ ಜಂಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕಾದ್ರೆ ಇವಳು ತನ್ನ ಹೈಟ್ ಗೆ ತಕ್ಕ ಹಾಗೆ ಕೋಲನ್ನ ಇಟ್ಟು ದಾಟಿ ಇದೇ ರೀತಿ ನೀನು ಆ ಹೈಟ್ ಇರೋ ಕೋಲನ್ನ ದಾಟು ಅಂತ ಹೇಳಿದ್ರೆ ಜೋಯ್ ಕೂಡ ಇವಳು ದಾಟಿದ ಹೈಟ್ ಕಡಿಮೆ ಇರೋ ಕೋಲನ್ನ ದಾಟುತ್ತೆ. ಆಮೇಲೆ ಸೊಪ್ಪು ತರಕಾರಿ ಎಲ್ಲ ತೋರಿಸಿ ಜಂಪ್ ಮಾಡು ಅಂದ್ರು ಮಾಡಲ್ಲ, ಸೈಡ್ ಇಂದ ಓಡ್ ಬಂದು ಇಸ್ಕೊಳ್ಳುತ್ತೆ. ಇದೇ ಸಮಯಕ್ಕೆ ಜರ್ಮನ್ ಸೋಲ್ಜರ್ಸ್ ಬರ್ತಾ ಇರೋದನ್ನ ನೋಡಿ ಮೊದ್ಲು ಕುದುರೆಗಳನ್ನ ಬಚ್ಚಿಡೋಕೆ ತಾತ ಹೇಳ್ತಾರೆ. ಸೋಲ್ಜರ್ಸ್ ಬಂದವರು ಏನು ಹೇಳೋದು ಇಲ್ಲ ಕೇಳೋದು ಇಲ್ಲ. ತಾತ ಮೊಮ್ಮಗಳು ಬೆಳೆದಿರೋ ತರಕಾರಿ ಹಣ್ಣುಗಳನ್ನೆಲ್ಲ ಕಿತ್ಕೊಂತಾರೆ. ಮನೆಯಲ್ಲಿ ತಾತ ಮಾಡಿಟ್ಟಿರೋ ಜಾಮ್ ಎಲ್ಲ ಎತ್ಕೊಂತಾ ಇದ್ದಾರೆ. ಯಾಕೆಂದ್ರೆ ಸೋಲ್ಜರ್ಸ್ಗೆ ಊಟ ಬೇಕಲ್ಲ. ಕೊಟ್ಟಿಗೆಯಲ್ಲಿರೋ ಹುಲ್ಲುಗಳನ್ನ ನೋಡಿ ಕುರಿ ಕೋಳಿಗಳನ್ನೆಲ್ಲ ಸಾಕಿದಿರಾ ಅನ್ಸುತ್ತೆ, ಎಲ್ಲಿದ್ದಾವೆ ಅಂತ ಕೇಳಿದಾಗ ನಮ್ಮ ಹತ್ರ ಯಾವ ಪ್ರಾಣಿಗಳು ಇಲ್ಲ, ಹುಲ್ಲು ಬೆಡ್ ಒಳಗೆ ತುಂಬೋಕೆ ಇರೋದು ಅಂತ ಎಮಿಲಿ ಹೇಳ್ತಾಳೆ. ಹಾಗಾಗಿ ಬೇರೆ ಎಲ್ಲವನ್ನ ತಗೊಂಡು ಹೋಗ್ತಾರೆ ಸೋಲ್ಜರ್ಸ್. ಅಷ್ಟಕ್ಕೂ ಕುದುರೆಗಳಲ್ಲಿ ಅಂದ್ರೆ ಎಮಿಲಿ ಮೇಲೆ ತನ್ನ ರೂಮ್ ಅಲ್ಲಿ ಕುದುರೆಗಳನ್ನ ಬಚ್ಚಿಟ್ಟಿರ್ತಾಳೆ. ಈಗ ತಾತುಂಗೆ ಅವಳು ತನ್ನ ತಂದೆ ತಾಯಿಗೆ ಏನಾಯ್ತು ಅಂತ ಪದೇ ಪದೇ ಕೇಳಿದಾಗ ಕೊನೆಗೂ ಇವರು ಸತ್ಯವನ್ನ ಹೇಳಿ ಇಲ್ಲಿವರೆಗೂ ಇವಳಿಗೆ ಕುದುರೆ ಸವಾರಿ ಮಾಡೋಕೆ ಬಿಡ್ತಿರ್ಲಿಲ್ಲ, ಎಲ್ಲಿ ಬಿದ್ದು ಮೂಳೆ ಮುರ್ಕೊಂತೋಳೋ ಅಂತ. ಹಾಗಾಗಿ ಇವರು ಇಷ್ಟು ವರ್ಷ ಬಚ್ಚಿಟ್ಟಿದ್ದ ಒಂದು ಸ್ಯಾಡಲ್ ನ ತೆಗೆದು ಕೊಡ್ತಾರೆ. ಇದು ಎಮಿಲಿ ಅವರ ಅಮ್ಮಂದಾಗಿತ್ತು. ಈಗ ಸ್ವಲ್ಪ ದೂರ ಹೋಗ್ಬಾ ಅಂತ ಜೋಯ್ ಮೇಲೆ ಸ್ಯಾಡಲ್ ಇಟ್ಟು ಸ್ಯಾಡಲ್ ಮೇಲೆ ಇವಳನ್ನ ಕೂರಿಸಿ ತಾತ ಕಳಿಸ್ತಾರೆ. ಆದ್ರೆ ಹೋದವಳು ಎಷ್ಟೊತ್ತಾದ್ರೂ ಬರೋದೇ ಇಲ್ಲ. ಟಾಪ್ ಥಾರ್ನ್ ಕೂಡ ಜೋಯ್ ಹೋಗಿದ್ ಕಡೆನೆ ಹೋಗುತ್ತೆ. ಅದಕ್ಕೆ ಏನಾಯ್ತು ಅಂತ ತಾತ ಓಡ್ ಬಂದು ನೋಡಿದ್ರೆ ಜರ್ಮನ್ ಸೋಲ್ಜರ್ಸ್ ಕುದುರೆನ ನೋಡಿ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಎಮಿಲಿ ಬಿಡ್ತಾ ಇಲ್ಲ. ತಾತ ಎಮಿಲಿಗೆ ಏನು ಮಾಡ್ಬೇಡಿ ಅಂತ ಇವಳನ್ನ ಕಾಪಾಡ್ಕೊಂತಾರೆ. ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಜೋಯ್ ಮತ್ತೆ ಟಾಪ್ ಥಾರ್ನ ಬಿಡಲ್ಲ. ನಮಗೆ ಯುದ್ಧಕ್ಕೆ ವೆಪನ್ಸ್ ನ ಎಳೆಯೋಕೆ ಕುದುರೆಗಳು ಬೇಕು ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಎರಡು ಕುದುರೆಗಳಿಗೆ ಉಸಿರಾಡೋಕು ಬಿಡ್ತಿಲ್ಲ ಸ್ನೇಹಿತರೆ. ಎಲ್ಲಾ ಕಡೆ ಎಳ್ಕೊಂಡು ಹೋಗಿದ್ದೆ ಆಗೋಯ್ತು. ಇನ್ನೇನು ರೆಸ್ಟ್ ಮಾಡ್ಬೋದಪ್ಪ ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲೇ ಬೇರೆ ಕಡೆ ಎಳ್ಕೊಂಡು ಹೋಗಿ ಕೆಲ್ಸಕ್ಕೆ ಹಾಕೊಂತಾರೆ. ಜರ್ಮನ್ ಆರ್ಮಿ ಆಫೀಸರ್ಸ್ ಕುದುರೆಗಳನ್ನ ಜರ್ಮನ್ ಬೇಸ್ಗೆ ಕರ್ಕೊಂಡ್ ಬಂದು ಇಲ್ಲಿ ಕುದುರೆಗಳನ್ನ ನೋಡ್ಕೊಳ್ಳೋ ಸೋಲ್ಜರ್ ಫ್ರೆಡ್ರಿಕ್ಗೆ ಈ ಎರಡು ಕುದುರೆಗಳು ಸ್ಟ್ರಾಂಗ್ ಆಗಿರೋ ಹಾಗೆ ಕಾಣ್ತಿದ್ದಾವೆ, ಒಂದ್ 2 ತಿಂಗಳಾದ್ರೂ ಬದುಕಿರ್ತವೆ, ತಗೊಂಡ್ ಹೋಗು ಅಂತ ಹೇಳ್ತಾರೆ. ಇಲ್ಲೇ ನಾವು ನೋಡ್ತೀವಿ ಕುದುರೆಗಳ ಕೈಯಲ್ಲಿ ತುಂಬಾನೇ ಭಾರ ಇರೋ ಆರ್ಟಿಲರಿನ ಬೆಟ್ಟದ ಮೇಲೆ ಎಳೆಸ್ತಾ ಇದ್ದಾರೆ. ಕುದುರೆಗಳು ಸುಸ್ತಾಗಿ ಸಾಯ್ತಿದ್ರು ಬಿಡ್ತಿಲ್ಲ. ಒಂದು ಕುದುರೆ ಕೈಯಲ್ಲಿ ಎಳೆಯೋಕಾಗದೆ ಕೆಳಗೆ ಬಿದ್ದೋಯ್ತು. ಬೀಳ್ತಿದ್ದಂಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಇದರ ಜಾಗಕ್ಕೆ ಟಾಪ್ ಥಾರ್ನ ಎಳ್ಕೊಂಡ್ ಬಂದು ಕಟ್ಟಾಕೋಕೆ ಹೇಳಿದಾಗ ಹೇಗೋ ಫ್ರೆಡ್ರಿಕ್ ಒಳ್ಳೆಯವನು, ಟಾಪ್ ಥಾರ್ನ್ಗೆ ಕಾಲು ಸ್ವಲ್ಪ ಏಟಾಗಿದೆ, ಅದಕ್ಕೆ ಇದಕ್ಕಿಂತ ಆ ಇನ್ನೊಂದು ಕುದುರೆ ಸ್ಟ್ರಾಂಗ್ ಆಗಿದೆ ಅಂತ ಜೋಯ್ನ ತೋರಿಸ್ತಾನೆ. ಆದ್ರೆ ಇವರು ಕೇಳ್ಬೇಕಲ್ಲ, ಟಾಪ್ ಥಾರ್ನ ಎಳ್ಕೊಂಡ್ ಬಂದು ಕಟ್ಟಾಕೋಕೆ ಹೇಳಿದಾಗ ತನ್ನ ಸ್ನೇಹಿತನನ್ನ ಕಾಪಾಡೋಕೆ ಜೋಯ್ನೆ ಓಡ್ ಬಂದು ಆರ್ಮಿ ಆಫೀಸರ್ ಮುಂದೆ ಜಂಪ್ ಮಾಡೋಕೆಲ್ಲ ಶುರು ಮಾಡುತ್ತೆ. ಹಾಗಾಗಿ ಇದೇ ಸ್ಟ್ರಾಂಗ್ ಆಗಿದೆ ಅಂತ ಸಾವನ್ನಪ್ಪಿರೋ ಕುದುರೆಯ ಜಾಗಕ್ಕೆ ಹಾಕಿ ಆರ್ಟಿಲರಿ ಎಳಿಸ್ತಾರೆ. ಎಲ್ಲಾ ಕುದುರೆಗಳು ಹೇಗೋ ಮಾಡಿ ಆರ್ಟಿಲರಿಗಳನ್ನ ಬೆಟ್ಟದ ಮೇಲೆ ಎಳ್ಕೊಂಡ್ ಬಂದಾದ್ಮೇಲೆ ಜರ್ಮನ್ಸ್ ಇನ್ನೊಂದು ಸೈಡ್ ಅಲ್ಲಿ ಇರೋ ಬ್ರಿಟಿಷ್ ಆರ್ಮಿ ಅವರ ಮೇಲೆ ದಾಳಿ ಮಾಡ್ತಿದ್ದಾರೆ. ಹೀಗೆ ನಡೀತಾ 1918ಕ್ಕೆ ಬರ್ತೀವಿ. ಯುದ್ಧ ಶುರು ಆಗಿ ಆಗ್ಲೇ 4 ವರ್ಷ ಆಗೋಗಿದೆ. ಅಷ್ಟೇ ಅಲ್ಲ, ಆಲ್ಬರ್ಟ್, ಇವನ ಫ್ರೆಂಡ್ ಆಂಡ್ರ್ಯೂ ಮತ್ತೆ ಲಯಾನ್ಸ್ ನ ಮಗ ಡೇವಿಡ್ ಎಲ್ಲರೂ ಬ್ರಿಟಿಷ್ ಆರ್ಮಿಗೆ ಸೇರ್ಕೊಂಡಿದ್ದಾರೆ. ಇವರು ವೆಸ್ಟರ್ನ್ ಫ್ರಂಟ್ ಅಲ್ಲಿ ಅಂದ್ರೆ ಫ್ರಾನ್ಸ್ ನ ಸಾಮ್ ನದಿ ಹತ್ರ ನಡೀತಾ ಇರೋ ಯುದ್ಧದಲ್ಲಿ ಇದ್ದಾರೆ. ಈ ಯುದ್ಧದ ಹೆಸರು ಸೆಕೆಂಡ್ ಬ್ಯಾಟಲ್ ಆಫ್ ದ ಸಾಮ್ ಅಂತ ಸ್ನೇಹಿತರೆ. ಈ ಸಾಮ್ ನದಿ ಹತ್ರ ನಡೀತಾ ಇರೋ 2ನೇ ಯುದ್ಧ. ಮೊದಲನೇ ಯುದ್ಧದಲ್ಲಿ ಜರ್ಮನ್ ಸೋತು ಹೋಗಿದ್ದವರು ಅಮೆರಿಕದವರು ಕೂಡ ಬ್ರಿಟಿಷ್ ಮತ್ತೆ ಫ್ರೆಂಚ್ ಆರ್ಮಿ ಅವರ ಜೊತೆ ಸೇರ್ಕೊಂಡ್ರೆ ಕಷ್ಟ ಅಂತ ಅಮೆರಿಕನ್ ಆರ್ಮಿ ಬರೋಕು ಮುಂಚೆನೆ 2ನೇ ಯುದ್ಧ ಶುರು ಮಾಡಿದ್ದಾರೆ. ಅಮೆರಿಕ, ಬ್ರಿಟಿಷ್ ಮತ್ತೆ ಫ್ರೆಂಚ್ ಆರ್ಮಿ ಎಲ್ಲರೂ ಜೊತೆಗೆ ಸೇರಿ ಜರ್ಮನ್ಸ್ ನ ವಿರುದ್ಧ ಯುದ್ಧ ಮಾಡ್ತಿದ್ರು ಸ್ನೇಹಿತರೆ. 2ನೇ ವರ್ಲ್ಡ್ ವಾರ್ ಅಲ್ಲೂ ಕೂಡ ಇದು ಕಂಟಿನ್ಯೂ ಆಗಿರುತ್ತೆ. ಮೊದಲನೇ ವರ್ಲ್ಡ್ ವಾರ್ ಅಲ್ಲಿ ಟ್ರೆಂಚ್ ವಾರ್ಫೇರ್ ನಡೀತಾ ಇತ್ತು. ತುಂಬಾನೇ ಮೂವೀಸ್ ಅಲ್ಲಿ ನೋಡಿದೀವಿ. ಅಂದ್ರೆ ಗುಂಡಿ ಅಗೆದು ಟನಲ್ ನ ರೀತಿ ಜಾಗ ಮಾಡ್ಕೊಂಡು ಇದರ ಒಳಗೆ ಬಚ್ಚಿಡ್ಕೊಂತಾ ಇದ್ರು. ಮತ್ತೆ ಇಲ್ಲಿಂದನೇ ಸೋಲ್ಜರ್ಸ್ ಎಲ್ಲ ದಾಳಿ ಮಾಡೋಕೆ ಹೋಗ್ತಿರ್ತಾರೆ. ಈಗ್ಲೂ ಬ್ರಿಟಿಷ್ ಟ್ರೆಂಚ್ ಒಳಗಿರೋ ಸೋಲ್ಜರ್ಸ್ ಜರ್ಮನ್ ಟ್ರೆಂಚ್ ಒಳಗೆ ನುಗ್ಗೋಕೆ ರೆಡಿ ಆಗಿದ್ದಾರೆ. ಅದೇ ಆಲ್ಬರ್ಟ್ ಮತ್ತೆ ಆಂಡ್ರೂ ಗೂಬೆ ತರ ಶಬ್ದ ಮಾಡ್ಕೊಂಡು ಓಡಾಡ್ತಿದ್ದಾರೆ, ಎಲ್ಲಾದ್ರೂ ಜೋಯ್ ಇದ್ರೆ ಓಡ್ ಬರ್ಲಿ ಅಂತ. ಈಗ ಆಲ್ಬರ್ಟ್ ಮತ್ತೆ ಇನ್ನೊಂದಷ್ಟು ಜನ ಸೈನಿಕರನ್ನ ಯುದ್ಧ ಭೂಮಿಗೆ ಕಳಿಸ್ತಾ ಇದ್ದಾರೆ. ಇದೇ ಸಮಯಕ್ಕೆ ಆರ್ಮಿ ಆಫೀಸರ್ ಒಬ್ರು ಬಂದು ಆಂಡ್ರೂಗೆ ನೀನು ಇಲ್ಲೇ ಇರು, ಯಾರಾದ್ರೂ ನಮ್ ಸೋಲ್ಜರ್ಸ್ ಹೆದರ್ಕೊಂಡು ವಾಪಸ್ ಬರೋದು ನೋಡಿದ್ರೆ ಅವರಿಗೆ ಶೂಟ್ ಮಾಡಿ ಸಾಯಿಸು ಅಂತ ಹೇಳಿ ಹೋಗ್ತಾರೆ. ಇದನ್ನ ನೋಡಿ ಆಲ್ಬರ್ಟ್ ಒಳ್ಳೇದಾಯ್ತು, ಅಲ್ಲಿ ಹೋಗಿ ಸಾಯೋದ್ರ ಬದಲು ಇಲ್ಲೇ ಸೇಫ್ ಆಗಿರು ಅಂತ ಹೇಳಿ ಆದ್ಮೇಲೆ ಎಲ್ಲಾ ಸೋಲ್ಜರ್ಸ್ ಯುದ್ಧ ಭೂಮಿ ಕಡೆ ನುಗ್ತಾರೆ. ಬಚ್ಚಿಡ್ಕೊಂಡು ಮಷಿನ್ ಗನ್ ಇಂದ ಶೂಟ್ ಮಾಡ್ತಿರೋ ಜರ್ಮನ್ ಸೈನಿಕರು ತುಂಬಾನೇ ಜನ ಬ್ರಿಟಿಷ್ ಸೋಲ್ಜರ್ಸ್ ನ ಕೊಲ್ತಾ ಇದ್ದಾರೆ. ಡೇವಿಡ್ ನ ಕಾಲಿಗೂ ಕೂಡ ಬುಲೆಟ್ ಬಿತ್ತು. ಆಲ್ಬರ್ಟ್ ಡೇವಿಡ್ ನ ಸುರಕ್ಷಿತವಾದ ಜಾಗ ಕೂರಿಸಿ ಇವನು ಮುಂದಕ್ಕೆ ಹೋಗ್ತಾನೆ. ಬಚ್ಚಿಡ್ಕೊಂಡು ಫೈರ್ ಮಾಡ್ತಿರೋ ಜರ್ಮನ್ಸ್ ನ ಮೇಲೆ ಗ್ರೆನೇಡ್ ನ ಬಿಸಾಕಿ ಅವರನ್ನ ಕೊಲ್ತಾನೆ. ಇದೇ ರೀತಿ ಬೇರೆ ಸೋಲ್ಜರ್ಸ್ ಕೂಡ ಮಾಡ್ತಾ ಕೊನೆಗೆ ಜರ್ಮನ್ ಟ್ರೆಂಚ್ ಒಳಗೆ ಬರ್ತಾರೆ. ಅದೇ ಬ್ರಿಟಿಷ್ ಟ್ರೆಂಚ್ ಗೆ 2-3 ಜನ ಸೋಲ್ಜರ್ಸ್ ವಾಪಸ್ ಬಂದ್ರು ಕೂಡ ಆಂಡ್ರೂಗೆ ಅವರನ್ನ ಕೊಲ್ಲೋಕೆ ಮನ್ಸೆ ಆಗಲ್ಲ. ಅದಕ್ಕೆ ಇವನೇ ಯುದ್ಧ ಭೂಮಿಗೆ ನುಗ್ತಾನೆ. ಜರ್ಮನ್ ಸೋಲ್ಜರ್ಸ್ ನ ಕೊಲ್ತಾ ಆಂಡ್ರೂ ಕೂಡ ಜರ್ಮನ್ ಟ್ರೆಂಚ್ ಗೆ ಬಂದ. ಇಲ್ಲಾಗ್ಲೇ ಜರ್ಮನ್ ಸೋಲ್ಜರ್ಸ್ ಎಲ್ಲ ಓಡ್ ಹೋಗಿದ್ದಾರೆ, ಇನ್ನ ಯಾರು ಕೂಡ ಉಳಿದಿಲ್ಲ. ಆದ್ರೂ ಯಾರಾದ್ರೂ ಬಚ್ಚಿಡ್ಕೊಂಡಿದ್ರೆ ಕಷ್ಟ ಅಂತ ಹುಡ್ಕಾಡ್ಬೇಕಾದ್ರೆ ಇವರಿಗೆ ಗೊತ್ತಾಯ್ತು ಜರ್ಮನ್ ಸೋಲ್ಜರ್ಸ್ ಹೋಗೋಕು ಮುಂಚೆ ವಿಷಕಾರಿ ಗ್ಯಾಸ್ ಬಾಂಬ್ ನ ಇಟ್ಟು ಹೋಗಿದ್ದಾರೆ. ಆ ಬಾಂಬ್ ಎಲ್ಲ ಈಗ ಬ್ಲಾಸ್ಟ್ ಆಗೋಕೆ ಶುರು ಆಯ್ತು. ಹೇಗೋ ಆಲ್ಬರ್ಟ್ ಗ್ಯಾಸ್ ಬಾಂಬ್ ಇರೋ ಕಡೆ ಇರ್ಲಿಲ್ಲ, ಆದ್ರೆ ಆಂಡ್ರೂ ಮತ್ತೆ ಬೇರೆ ಸೋಲ್ಜರ್ಸ್ ಎಲ್ಲ ಗ್ಯಾಸ್ ರಿಲೀಸ್ ಆದ ಜಾಗದಲ್ಲೇ ಇದ್ದಿದ್ರಿಂದ ಆಂಡ್ರೂ ಕೂಡ ಸಾವನ್ನಪ್ತಾನೆ.
ಇನ್ನೊಂದ್ ಕಡೆ ಜೋಯ್ ಮತ್ತೆ ಟಾಪ್ ಥಾರ್ನ್ ಜರ್ಮನ್ ಆರ್ಮಿ ಬೇಸ್ ಅಲ್ಲೇ ಕಷ್ಟಕರವಾದ ಕೆಲಸವನ್ನ ಮಾಡ್ಕೊಂಡಿದ್ದಾವೆ. ಟಾಪ್ ಥಾರ್ನ್ಗೆ ಕಾಲೆಲ್ಲ ಗಾಯ ಆಗಿದೆ, ಟ್ರೀಟ್ಮೆಂಟ್ ಇಲ್ಲ, ಏನೂ ಇಲ್ಲ, ತಲೆ ಎತ್ತೋಕು ಶಕ್ತಿ ಇಲ್ಲ, ಆ ರೀತಿ ಆಗಿದೆ. ಕುದುರೆಗಳನ್ನ ನೋಡ್ಕೊಂತಿರೋ ಫ್ರೆಡ್ರಿಕ್ಗೆ ಟಾಪ್ ಥಾರ್ನ್ ಸ್ಥಿತಿ ನೋಡೋಕಾಗದೆ ಆರ್ಮಿ ಆಫೀಸರ್ಗೆ ಸರಿ ಕುದುರೆ ರೆಸ್ಟ್ ಮಾಡ್ಬೇಕು, ತುಂಬಾನೇ ಹುಷಾರಿಲ್ದಂಗ್ ಆಗಿದೆ ಅಂತ ಹೇಳಿದಾಗ ರೆಸ್ಟಾ, ಇವಕ್ಕೆಲ್ಲ ರೆಸ್ಟು ಇಲ್ಲ, ಎಂತದೂ ಇಲ್ಲ, ಕರ್ಕೊಂಡು ನಡಿ ಅಂತ ಬೈತಾರೆ. ಆದ್ರೆ ಫ್ರೆಡ್ರಿಕ್ ಯಾರಿಗೂ ಕಾಣ್ದಂಗೆ ಜೋಯ್ ಮತ್ತೆ ಟಾಪ್ ಥಾರ್ನ್ ನ ಸೈಡ್ಗೆ ಕರ್ಕೊಂಡ್ ಬಂದಾಗ ಟಾಪ್ ಥಾರ್ನ್ ಪೂರ್ತಿ ಸುಸ್ತಾಗಿ ಕೆಳಗೆ ಬಿದ್ದ್ಬಿಡುತ್ತೆ. ಇದನ್ನ ಯಾರಾದ್ರೂ ನೋಡಿದ್ರೆ ಶೂಟ್ ಮಾಡ್ಬಿಡ್ತಾರೆ ಅಂತ ಫ್ರೆಡ್ರಿಕ್ ಮೇಲೆ ಎತ್ತೋಕೆ ನೋಡ್ತಾನೆ, ಆದ್ರೆ ಆಗಲ್ಲ. ಜೋಯ್ ಕೂಡ ಟಾಪ್ ಥಾರ್ನ್ ನ ತಳ್ಳಿ ಎಚ್ಚರಗೊಳಿಸೋಕೆ ನೋಡುತ್ತೆ, ಏನ್ ಮಾಡಿದ್ರು ಆಗಲ್ಲ. ಕೊನೆಗೆ ಟಾಪ್ ಥಾರ್ನ್ ಪ್ರಾಣ ಬಿಡುತ್ತೆ. ಈಗಾಗ್ಲೇ ಬ್ರಿಟಿಷ್ ಆರ್ಮಿ ಅವರು ಈ ಬೇಸ್ ಕಡೆ ಕೂಡ ಬರ್ತಾ ಇರೋದ್ರಿಂದ ಜರ್ಮನ್ ಸೋಲ್ಜರ್ಸ್ ಎಲ್ಲ ಓಡ್ ಹೋಗ್ತಾ ಇದ್ದಾರೆ. ಫ್ರೆಡ್ರಿಕ್ ನ ಕೂಡ ಕರೀತಾರೆ, ಆದ್ರೆ ಜೋಯ್ ನ ಬಿಟ್ಟು ಬರೋಕೆ ಇವನು ಒಪ್ಕೊಂತಿಲ್ಲ. ಅದಕ್ಕೆ ಇಬ್ರು ಸೋಲ್ಜರ್ಸ್ ಬಂದು ಇವನನ್ನ ಎಳ್ಕೊಂಡು ಹೋಗ್ಬೇಕಾದ್ರೆ ಜೋಯ್ಗೆ ಬೇಗ ಇಲ್ಲಿಂದ ಓಡ್ ಹೋಗು ಅಂತ ಫ್ರೆಡ್ರಿಕ್ ಕಿರ್ಚ್ಕೊಂತಾ ಇದ್ದಾನೆ. ಯಾಕಂದ್ರೆ ಬ್ರಿಟಿಷ್ ಟ್ಯಾಂಕ್ ಇಲ್ಲಿಗೆ ಬಂತು. ಟ್ಯಾಂಕ್ ನ ನೋಡಿ ಜೋಯ್ ಓಡೋಕೆ ಶುರು ಮಾಡುತ್ತೆ, ಆದ್ರೆ ಎಲ್ಲಾ ಕಡೆ ಮುಳ್ಳು ತಂತಿ ಇದೆ, ತಪ್ಪಿಸ್ಕೊಂಡು ಹೋಗೋಕೆ ಜಾಗನೇ ಇಲ್ಲ. ಇಲ್ಲಿವರೆಗೂ ಜಂಪ್ ಮಾಡುವಂತರೂ ಕೂಡ ಜೋಯ್ ಮಾಡ್ತಿರ್ಲಿಲ್ಲ, ಆದ್ರೆ ಈಗ ಪ್ರಾಣ ಕಾಪಾಡ್ಕೊಳ್ಳೋಕೆ ಟ್ಯಾಂಕ್ ಮೇಲೆ ಹಾರಿ ಎಸ್ಕೇಪ್ ಆಗುತ್ತೆ. ಇಲ್ಲಿಂದ ಓಡೋಕೆ ಶುರು ಮಾಡಿದ್ದು ಟ್ರೆಂಚ್ ಮೇಲೆ ಬರುತ್ತೆ. ಬಾಂಬ್ಗಳ ದಾಳಿಗೆ ಹೆದರುಕೊಂಡು ಟ್ರೆಂಚ್ ಒಳಗೆ ಬಿದ್ದು ಓಡುತ್ತೆ. ಕೊನೆಗೆ ಯುದ್ಧ ಭೂಮಿಗೆ ಬಂದು ಓಡ್ತಿದ್ದಾಗ ಮುಳ್ಳು ತಂತಿ ಎಲ್ಲ ದೇಹಕ್ಕೆ ಸಿಗಾಕೊಡುತ್ತೆ. ಆದ್ರೂ ಓಡೋದು ನಿಲ್ಲಿಸದೇ ಇದ್ದಾಗ ಮುಳ್ಳು ತಂತಿ ಒಂದಕ್ಕೊಂದು ಸಿಗಾಕೊಂಡು ಕೆಳಗೆ ಬೀಳುತ್ತೆ. ಜೋಯಿಯ ದೇಹಕ್ಕೆಲ್ಲ ಮುಳ್ಳು ತಂತಿ ಚುಚ್ಕೊಂಡಿದ್ರು ಕೂಡ ಮೇಲೆ ಹೇಳೋಕೆ ಪ್ರಯತ್ನ ಪಡ್ತಿದೆ, ಆದ್ರೆ ಆಗ್ತಿಲ್ಲ. ಬೆಳಗ್ಗೆ ಟ್ರೆಂಚ್ ಅಲ್ಲಿ ಇರೋ ಬ್ರಿಟಿಷ್ ಆರ್ಮಿ ಅವರಿಗೆ ದೂರದಲ್ಲಿ ಜೋಯ್ ಮೇಲೇಳೋಕೆ ಟ್ರೈ ಮಾಡ್ತಿರೋದು ಕಾಣಿಸುತ್ತೆ. ಯುದ್ಧ ಭೂಮಿಯಲ್ಲಿ ಸೋಲ್ಜರ್ಸೇ ಬದುಕ್ತಾ ಇಲ್ಲ, ಅಂತದ್ರಲ್ಲಿ ಕುದುರೆ ಹೇಗೆ ಬಂತಪ್ಪ ಅಂತ ಅದನ್ನ ಕಾಪಾಡೋಕೆ ಕಾಲಿನ್ ಅನ್ನೋ ಬ್ರಿಟಿಷ್ ಸೋಲ್ಜರ್ ವೈಟ್ ಫ್ಲಾಗ್ ತೋರಿಸ್ಕೊಂಡು ಹೋಗ್ತಾನೆ. ದಾಳಿ ಮಾಡೋಕೆ ಬರ್ತಿಲ್ಲ ಅಂತ ಸಿಗ್ನಲ್ ಇದ್ದು ಜೋಯ್ ಹತ್ರ ಬಂದು ಮುಳ್ಳು ತಂತಿನ ಹೇಗೆ ಕಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಪೀಟರ್ ಅನ್ನೋ ಜರ್ಮನ್ ಸೋಲ್ಜರ್ ಕೂಡ ಕುದುರೆಯನ್ನ ಕಾಪಾಡೋಕೆ ವೈರ್ ಕಟರ್ ತಗೊಂಡ್ ಬಂದಿದ್ದಾನೆ. ಇಬ್ರು ಸೇರಿ ತಂತಿ ಕಟ್ ಮಾಡಿ ಜೋಯ್ನ ಕಾಪಾಡ್ತಾರೆ. ಈಗ ಸಮಸ್ಯೆ ಏನಂದ್ರೆ ಜೋಯ್ನ ಯಾರ್ ಕರ್ಕೊಂಡ್ ಹೋಗೋದು ಅಂತ. ಅದಕ್ಕೆ ಕಾಯಿನ್ ಟಾಸ್ ಮಾಡಿದಾಗ ಹೇಗೋ ಕಾಲಿನ್ ಗೆದ್ದ. ಕಾಲಿನ್ ಜೋಯ್ನ ಕರ್ಕೊಂಡ್ ಬರ್ತಾನೆ. ಎಲ್ಲಾ ಸೋಲ್ಜರ್ಸ್ ಇದು ಹೇಗೆ ಬದುಕುಳಿತಪ್ಪ ಅಂತ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ಕಾಲಿನ್ ಜೋಯ್ಗೆ ಟ್ರೀಟ್ಮೆಂಟ್ ಕೊಡ್ಸೋಕೆ ಅಂತ ಬ್ರಿಟಿಷ್ ಮೆಡಿಕಲ್ ಕ್ಯಾಂಪ್ಗೆ ಕರ್ಕೊಂಡ್ ಬಂದಾಗ ಇಲ್ಲಿ ಆಲ್ಬರ್ಟ್ ಕೂಡ ಇದ್ದಾನೆ. ಗ್ಯಾಸ್ ನ ಕಾರಣದಿಂದ ಇವನಿಗೆ ಕಣ್ಣು ಕಾಣಿಸ್ತಿಲ್ಲ. ಇದು ಪರ್ಮನೆಂಟ್ ಏನೂ ಅಲ್ಲ, ಟ್ರೀಟ್ಮೆಂಟ್ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ಕಣ್ಣು ಕಾಣಿಸುತ್ತೆ. ಸದ್ಯಕ್ಕೆ ಕಣ್ಣಿಗೆ ಬ್ಯಾಂಡೇಜ್ ಹಾಕಿದ್ದಾರೆ. ಕಾಲಿನ್ ಡಾಕ್ಟರ್ಗೆ ಕುದುರೆಯನ್ನ ನೋಡೋಕೆ ಕರೆದಾಗ ಮೊದ್ಲು ಇವರು ಟ್ರೀಟ್ಮೆಂಟ್ ಕೊಡೋಕೆ ಒಪ್ಪಲ್ಲ. ಜಾಸ್ತಿ ಗಾಯ ಆಗಿದೆ, ರಸ್ಟ್ ಹಿಡಿದಿರೋ ತಂತಿ ಬೇರೆ, ಇದು ಉಳಿಯಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಕಾಲಿನ್ ಟ್ರೀಟ್ಮೆಂಟ್ ಕೊಡೋವರೆಗೂ ಬಿಡಲ್ಲ. ಯುದ್ಧ ಭೂಮಿಯಿಂದ ಪವಾಡ ಅನ್ನೋ ಹಾಗೆ ಬದುಕಿ ಬಂದಿರೋ ಕುದುರೆ ಅಂತ ಜೋಯ್ ಫೇಮಸ್ ಆಗೋಗಿದೆ. ಈ ವಿಷಯ ಆಲ್ಬರ್ಟ್ಗೂ ಕೂಡ ಗೊತ್ತಾಯ್ತು, ಆದ್ರೆ ತನ್ನ ಜೋಯ್ನೇನ ಆ ಕುದುರೆ ಅಂತ ಕನ್ಫರ್ಮ್ ಆಗಿಲ್ಲ. ಡಾಕ್ಟರ್ ಮತ್ತೆ ಬಂದು ಕುದುರೆಯನ್ನ ನೀಟಾಗಿ ಚೆಕ್ ಮಾಡಿ ಜಾಸ್ತಿ ಗಾಯ ಆಗಿದೆ, ಇದು ಉಳಿಯಲ್ಲ, ಸುಮ್ನೆ ನೋವು ಅನ್ಭವಿಸೋಕೆ ಬಿಡೋದ್ರ ಬದಲು ಕೊಲ್ಲೋದೇ ಒಳ್ಳೇದು ಅಂತ ಇದಕ್ಕೆ ಶೂಟ್ ಮಾಡೋಕೆ ಸಾರ್ಜೆಂಟ್ ಫ್ರೈಗೆ ಹೇಳ್ತಾರೆ. ಸಾರ್ಜೆಂಟ್ ಫ್ರೈ ಇನ್ನೇನು ಶೂಟ್ ಮಾಡಿದ್ರು ಅನ್ನೋಷ್ಟ್ರಲ್ಲೇ ಆಲ್ಬರ್ಟ್ ಗೂಬೆಯ ರೀತಿ ಶಬ್ದ ಮಾಡ್ಕೊಂಡು ಇಲ್ಲಿಗೆ ಬಂದಾಗ ಕುದುರೆಯವನ ಹತ್ರ ಓಡ್ ಬರುತ್ತೆ. ಕಣ್ ಕಾಣಿಸ್ತಿಲ್ಲ ಅಂದ್ರೂ ಜೋಯ್ ಹತ್ರ ಬರ್ತಿದ್ದಂಗೆ ಇದು ತನ್ನ ಜೋಯಿನೇ ಅಂತ ಗೊತ್ತಾಯ್ತು. ಡಾಕ್ಟರ್ ಇದು ನಿನ್ ಕುದುರೆ ಅಲ್ಲ ಕಣಪ್ಪ ಅಂದಾಗ 4 ಕಾಲಲ್ಲೂ ಬಿಳಿ ಸಾಕ್ಸ್ ಇದೆ, ಹಣೆ ಮೇಲೆ ಡೈಮಂಡ್ ಶೇಪ್ ಅಲ್ಲಿ ಮಾರ್ಕ್ ಇದೆ, ಇನ್ನ ದೇಹ ಪೂರ್ತಿ ಬ್ರೌನ್ ಕಲರ್ ಇದೆ ನೋಡಿಬೇಕಾದ್ರೆ ಅಂದಾಗ ಎಲ್ಲೋ ಬಿಳಿ ಮಾರ್ಕೆ ಕಾಣ್ತಿಲ್ವಲ್ಲ, ಅದಕ್ಕೆ ಶೂಟ್ ಮಾಡಿ ಅಂತ ಹೇಳ್ತಾರೆ ಡಾಕ್ಟರ್. ಆದ್ರೆ ಕಾಲಿನ್ ಬಿಡಲ್ಲ. ಕಾಲು ಮುಖ ಎಲ್ಲ ಕೆಸರಾಗಿದೆ, 1 ನಿಮಿಷ ತಡ್ಕೊಳ್ಳಿ ಅಂತ ಹೋಗಿ ನೀರ್ ತಗೊಂಡ್ ಬಂದು ಕಾಲು ಮುಖ ಎಲ್ಲ ಒರೆಸಿದಾಗ ಆಲ್ಬರ್ಟ್ ಜೋಯ್ ಹೇಗಿದೆ ಅಂತ ಹೇಳಿದ್ನೋ ಅದೇ ರೀತಿ ಕಾಣ್ತಿದೆ. ಇವರಿಬ್ಬರ ಬಾಂಡಿಂಗ್ ನೋಡಿ ಡಾಕ್ಟರ್ ಹೇಗೆ ಸೈನಿಕರನ್ನ ಕಾಪಾಡೋಕೆ ಟ್ರೀಟ್ಮೆಂಟ್ ಕೊಡ್ತೀವೋ ಅದೇ ರೀತಿ ಈ ಕುದುರೆಯನ್ನ ಒಬ್ಬ ಸೈನಿಕ ಅಂತಾನೆ ಅನ್ಕೊಂಡು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ದಿನಗಳಾದ್ಮೇಲೆ ಕೊನೆಗೂ ಯುದ್ಧ ಮುಗೀತು ಅನ್ನೋ ಸಂತೋಷದ ವಿಷಯವನ್ನ ಸಾರ್ಜೆಂಟ್ ಫ್ರೈ ಎಲ್ಲರಿಗೂ ಹೇಳ್ತಾರೆ. ಆಲ್ಬರ್ಟ್ಗೆ ಕಣ್ಣು ಕೂಡ ಕಾಣ್ತಿದೆ. ಮತ್ತೊಂದು ಸಂತೋಷದ ವಿಷಯ ಏನಂದ್ರೆ ಜೋಯ್ ಕೂಡ ಹುಷಾರಾಗಿದೆ. ಎಲ್ಲ ಸರಿ ಹೋಯ್ತಪ್ಪ ಅಂತ ಅನ್ಕೊಳ್ಳೋಷ್ಟ್ರಲ್ಲೇ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ. ಅದೇ ಯುದ್ಧ ಮುಗಿತು. ಎಲ್ಲ ಆಫೀಸರ್ಸ್ ಗಳ ಕುದುರೆಗಳನ್ನ ಬಿಟ್ಟು ಬೇರೆ ಎಲ್ಲ ಕುದುರೆಗಳನ್ನ ಹರಾಜಿನಲ್ಲಿ ಮಾರಾಟ ಮಾಡೋಕೆ ಹೇಳಿದ್ದಾರೆ. ಸಾರ್ಜೆಂಟ್ ಫ್ರೈ ಈ ಹುಡುಗ ಜೋಯ್ನ ಮರಿಯಿಂದ ಸಾಕಿ ಬೆಳೆಸಿದಾನೆ, ಅದೊಂದನ್ನ ತಗೊಂಡ್ ಹೋಗೋಕೆ ಅವಕಾಶ ಮಾಡ್ಕೊಡಿ ಅಂದ್ರು ಕೇಳಲ್ಲ. ಅದಕ್ಕೆ ಎಲ್ಲಾ ಸೈನಿಕರು ಸೇರಿ ತಮ್ಮ ಹತ್ರ ಇದ್ದ ಹಣವನ್ನ ಜೋಡಿಸಿ 29 ಪೌಂಡ್ಸ್ ದುಡ್ಡನ್ನ ಇವನಿಗೆ ಕೊಡ್ತಾರೆ, ಕುದುರೆಯನ್ನ ಹರಾಜಲ್ಲಿ ಕೊಂಡ್ಕೊಳ್ಳಿ ಅಂತ. ಲಯಾನ್ಸ್ ನ ಮಗ ಡೇವಿಡ್ ಕೂಡ ಮೇಜರ್ ಹತ್ರ ಮಾತಾಡಿ ಜೋಯ್ ತಮ್ಮ ಕುದುರೆ ಅಂತ ಹೇಳಿ ಇಲ್ಲಿಂದ ಕರ್ಕೊಂಡ್ ಹೋಗೋಕೆ ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ದಾನೆ. ಆದ್ರೆ ಮೇಜರ್ ತಮ್ಮ ಕುದುರೆಯನ್ನ ಮೊದ್ಲು ತಗೊಂಡ್ ಹೋಗ್ಬೇಕಲ್ಲ, ಅದಕ್ಕೆ ಜೋಯ್ ಕೂಡ ನಂದು ಅಂತ ಹೇಳಿ ಕರ್ಕೊಂಡ್ ಹೋಗೋಕೆ ಆಗಲ್ಲ, ಹರಾಜಲ್ಲೇ ಜೋಯ್ನ ಕೊಂಡ್ಕೊಳ್ಳಿ ಅಂತ 20 ಪೌಂಡ್ಸ್ ದುಡ್ಡನ್ನ ಕೊಟ್ಟು ಕಳ್ಸಿದ್ದಾರೆ. ಅಷ್ಟೇ ಯಾಕೆ ಯಾರಿಗೂ ಕಾಣ್ದಂಗೆ ಸಾರ್ಜೆಂಟ್ ಫ್ರೈ ಕೂಡ ದುಡ್ಡನ್ನ ಕೊಟ್ಟು ಹರಾಜು ನಡೀತಾ ಇರೋ ಜಾಗಕ್ಕೆ ಬರ್ತಾರೆ. ಸಾರ್ಜೆಂಟ್ ಫ್ರೈ ಯಾರ್ಯಾರು ಕುದುರೆಯನ್ನ ಕೊಂಡ್ಕೊಳ್ಳೋಕೆ ಬಂದಿದ್ದಾರೋ ಅವರೆಲ್ಲರಿಗೂ ಜೋಯ್ ಬಂದಾಗ 15 ಪೌಂಡ್ಸ್ ಗಿಂತ ಜಾಸ್ತಿ ಕೂಗ್ಬೇಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಆದ್ರೆ ಒಬ್ಬ ಕಸಾಯಿ ಖಾನೆಯಿಂದ ಬಂದಿರೋನು ಕುದುರೆ ಮಾಂಸ ಸಿಗುತ್ತಲ್ಲ ಅಂತ ಜಾಸ್ತಿ ದುಡ್ಡಿಗೆ ಕುದುರೆಗಳನ್ನ ಇವನೇ ಕೊಂಡ್ಕೊಂತಾ ಇದ್ದಾನೆ. ಜೋಯ್ ಹರಾಜಿಗೆ ಬಂದಾಗ ಇವನು ಜಾಸ್ತಿ ದುಡ್ಡನ್ನ ಕೂಗ್ತಾ ಇದ್ದಾನೆ. ಸಾರ್ಜೆಂಟ್ ಫ್ರೈ ಕೂಡ ಬಿಡಲ್ಲ, 30 ಪೌಂಡ್ಸ್ ವರ್ಗೂ ಕೂಗ್ತಾರೆ. ಕೊನೆಗೆ ಯಾರೋ ಒಬ್ರು ಬಂದು ಸೀದಾ 100 ಪೌಂಡ್ಸ್ ಕೊಡ್ತೀನಿ ಅಂತಾರೆ. ನೋಡಿದ್ರೆ ಎಮಿಲಿ ಅವರ
ಅವರ ತಾತ ಬಂದಿರೋದು. 1000 ಪೌಂಡ್ಸ್ ಆದ್ರೂ ಪರವಾಗಿಲ್ಲ, ನನ್ನ ಫಾರ್ಮ್ ನ ಮಾರಿ ಆದ್ರೂ ಈ ಕುದುರೆಯನ್ನ ಕೊಂಡ್ಕೊಂತೀನಿ ಅಂದಾಗ ಎಲ್ಲರೂ ಸುಮ್ನಾಗ್ತಾರೆ. ಕೊನೆಗೆ ತಾತನೇ ಕುದುರೆಯನ್ನ ಕೊಂಡ್ಕೊಂತಾರೆ. ಆಲ್ಬರ್ಟ್ ತಾತನ ಹತ್ರ ಬಂದು ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಕೇಳಲ್ಲ. ಯಾಕಂದ್ರೆ ಅವರ ಮೊಮ್ಮಗಳು ಎಮಿಲಿ ಸಾವನ್ನಪ್ಪಿದ್ದಾಳೆ ಅನ್ನೋ ಶಾಕಿಂಗ್ ವಿಷಯ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಹೇಗೆ ಸಾವನ್ನಪ್ಪಿದ್ದಾಳೆ ಅಂತ ತೋರ್ಸಲ್ಲ. ಮೋಸ್ಟ್ಲಿ ಅವಳಿಗೆ ಕಾಯಿಲೆ ಇತ್ತು, ತುಂಬಾನೇ ವೀಕ್ ಇದ್ಲು, ಅದಕ್ಕೆ ಸಾವನ್ನಪ್ಪಿರ್ಬೋದು. ಅವಳಿಗೆ ಇಷ್ಟವಾಗಿದ್ದ ಕುದುರೆ ಅಂದ್ರೆ ಜೋಯಿನ ಕೊಂಡ್ಕೊಳ್ಳೋಕೆ ಬಂದಿದ್ದಾರೆ ತಾತ. ಆದ್ರೆ ಜೋ ಇವರ ಕೈ ಬಿಡಿಸ್ಕೊಂಡು ಪದೇ ಪದೇ ಆಲ್ಬರ್ಟ್ ಹತ್ರ ಓಡ್ ಹೋಗ್ತಿರೋದು ನೋಡಿ ಇವರಿಗೆ ಬೇಜಾರಾಗುತ್ತೆ. ಹೇಗೆ ಮೊಮ್ಮಗಳನ್ನ ಕಳ್ಕೊಂಡು ನಾನು ದುಃಖದಲ್ಲಿ ಇದ್ದೀನೋ ಅದೇ ರೀತಿ ಈ ಕುದುರೆಯನ್ನ ದೂರ ಮಾಡಿದ್ರೆ ಈ ಹುಡುಗನಿಗೂ ಕೂಡ ದುಃಖ ಆಗುತ್ತೆ ಅಲ್ವಾ ಅಂತ ಮೊದ್ಲು ಇವನ ತಂದೆಯ ರೆಜಿಮೆಂಟಲ್ ಪೆನೆಂಟ್ ನ ವಾಪಸ್ ಕೊಡ್ತಾರೆ. ಇವರು ಬೆಳೆದಿರೋ ಹಣ್ಣು ತರಕಾರಿ ಎಲ್ಲ ತಗೊಂಡ್ ಹೋಗೋಕೆ ಜರ್ಮನ್ ಸೋಲ್ಜರ್ಸ್ ಬಂದಿದ್ರಲ್ಲ, ಆಗ್ಲೇ ಈ ಪೆನೆಂಟ್ ನ ಎತ್ತಿಡ್ಕೊಂಡಿದ್ರು. ನಂತರ ಕುದುರೆಯನ್ನ ಕೂಡ ಇವನಿಗೆ ಕೊಟ್ಟು, ನನ್ನ ಮಗಳು ಇದ್ದಿದ್ರೆ ಅವಳು ಕೂಡ ಇದನ್ನೇ ಬಯಸ್ತಾ ಇದ್ಲು, ನೀನು ಹಣ ಕೊಡೋದೇನು ಬೇಡ, ಜೋಯಿ ನಿನ್ ಹತ್ರನೇ ಇರ್ಲಿ, ನೀನು ಮತ್ತೆ ಜೋಯಿ ಇಬ್ರು ಖುಷಿಯಾಗಿ ಇರ್ತೀರಾ ಅಂತ ಹೇಳಿ ಹೊರಡ್ತಾರೆ. ಕೊನೆಗೂ ಜೋಯಿನ ಕರ್ಕೊಂಡು ಆಲ್ಬರ್ಟ್ ತನ್ನ ಮನೆಗೆ ವಾಪಸ್ ಬಂದಾಗ ಇವರ ಅಮ್ಮ ರೋಸಿಗೆ ಮಗ ಮತ್ತೆ ಕುದುರೆ ಇಬ್ಬರು ಕೂಡ ಜೀವಂತವಾಗಿ ಬಂದ್ರಲ್ಲ ಅಂತ ತುಂಬಾನೇ ಖುಷಿ ಆಗುತ್ತೆ. ತಂದೆ ಟೆಡ್ ಕೂಡ ಖುಷಿಯಾಗಿದ್ದಾರೆ. ಆಲ್ಬರ್ಟ್ ಗೆ ರೆಜಿಮೆಂಟಲ್ ಪೆನೆಂಟ್ ಮತ್ತೆ ಟೆಡ್ ಅವರ ಮೆಡಲ್ಸ್ ಎಲ್ಲ ರೋಸಿ ಇವನಿಗೆ ತೋರಿಸಿ ಟೆಡ್ ಅವರ ಕತೆ ಹೇಳಿದಾಗ್ಲೇ ಆಲ್ಬರ್ಟ್ ಒಂದಿನ ತನ್ನ ತಂದೆ ಹೆಮ್ಮೆ ಪಡುವಂತ ಕೆಲಸ ಮಾಡಿ ಈ ರೆಜಿಮೆಂಟಲ್ ಪೆನೆಂಟ್ ನ ಅವರಿಗೆ ವಾಪಸ್ ಕೊಡ್ತೀನಿ ಅಂತ ಅನ್ಕೊಂಡಿದ್ದ. ಅದೇ ರೀತಿ ಈಗ ತನ್ನ ತಂದೆಗೆ ರೆಜಿಮೆಂಟಲ್ ಪೆನೆಂಟ್ ನ ವಾಪಸ್ ಕೊಡ್ತಾನೆ. ಇವರೆಲ್ಲರನ್ನ ಜೋಯ್ ನೋಡ್ತಾ ನಿಂತಿದೆ. ಇನ್ಮೇಲಾದ್ರೂ ಜೋಯ್ ಇವರ ಜೊತೆ ನೆಮ್ಮದಿಯಾಗಿ ಖುಷಿಯಾಗಿ ಇರ್ಬೋದು. ಸೊ ಈ ಮೂವಿಯನ್ನ ಮೈಕಲ್ ಮಾರ್ಪುರ್ಗೋ ಅವರು ಬರ್ದಿರೋ ನಾವೆಲ್ ಮತ್ತೆ ನಾಟಕದಿಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ವಾರ್ ಹಾರ್ಸ್ ನಾಟಕ ಲಂಡನ್ ಮತ್ತೆ ಯುನೈಟೆಡ್ ಕಿಂಗ್ಡಮ್ ನ ಬೇರೆ ಬೇರೆ ಥಿಯೇಟರ್ಸ್ ಅಲ್ಲಿ ಈಗ್ಲೂ ಕೂಡ ನಡೀತಾ ಇದೆ. ಅಷ್ಟು ಫೇಮಸ್ ಈ ಕತೆ ಸ್ನೇಹಿತರೆ. ಮೈಕೆಲ್ ಮಾರ್ಪುರ್ಗೋ ಅವರಿಗೆ ತಮ್ಮ ನಾವೆಲ್ ಬರೆಯೋಕೆ ಇನ್ಸ್ಪಿರೇಷನ್ ತಾವು ವಾಸವಾಗಿದ್ದ ಹಳ್ಳಿ. ಯಾಕಂದ್ರೆ ಹಳ್ಳಿಯಲ್ಲಿ ತುಂಬಾನೇ ಜನ ಬ್ರಿಟಿಷ್ ಆರ್ಮಿಯಲ್ಲಿ ಇದ್ದವರು ವಾಸವಾಗಿದ್ರು. ಅವರ ಹತ್ರ ಮಾತಾಡಿದಾಗ ವಾರ್ ಹಾರ್ಸ್ ಕತೆ ಬರೆಯೋಕೆ ಇನ್ಸ್ಪಿರೇಷನ್ ಸಿಗುತ್ತೆ. ಅವರಲ್ಲಿ ಒಬ್ರು ತಮ್ಮ ಮತ್ತೆ ತಮ್ಮ ಕುದುರೆಯ ನಡುವೆ ಇದ್ದ ಸಂಬಂಧದ ಬಗ್ಗೆ ಹೇಳಿದಾಗ ಆಲ್ಬರ್ಟ್ ಮತ್ತೆ ಜೋಯಿನ ಕತೆ ಹುಟ್ಕೊಳ್ಳುತ್ತೆ. ಈ ಸೋಲ್ಜರ್ಸ್ ತಮ್ಮ ಮನ್ಸಲ್ಲಿ ಇರೋ ದುಃಖವನ್ನ ಯಾರಿಗೂ ಹೇಳ್ಕೊಳಕಾಗದೆ ತಮ್ಮ ಕುದುರೆಗಳ ಹತ್ರ ಹೇಳ್ಕೊಂತಾ ಇದ್ರಂತೆ. ಒಬ್ಬ ಆರ್ಮಿಯಿಂದ ವಾಪಸ್ ಬಂದಿದ್ದ ಹುಡುಗ ಶಾಕ್ ಅಲ್ಲಿ ಯಾರ ಹತ್ರನು ಸರಿಯಾಗಿ ಮಾತಾಡ್ತಿರಲ್ಲ, ಆದ್ರೆ ತನ್ನ ಕುದುರೆ ಜೊತೆ ಒಬ್ನೇ ಮಾತಾಡ್ಕೊಂಡು ಕೂತಿರ್ತಾನೆ. ಅಷ್ಟೇ ಅಲ್ಲ, ಮೈಕಲ್ ಮಾರ್ಪುರ್ಗೋ ಅವರ ಹೆಂಡತಿ ಹತ್ರ ವರ್ಲ್ಡ್ ವಾರ್ ನ ಆಯಿಲ್ ಪೇಂಟಿಂಗ್ ಒಂದರಲ್ಲಿ ಒಂದು ಕುದುರೆ ಮುಳ್ಳು ತಂತಿಗಳಿಗೆ ಸಿಲುಕಿ ನರಳಾಡ್ತಿರೋ ದೃಶ್ಯ ಇರುತ್ತೆ. ಈ ದೃಶ್ಯದ ಬಗ್ಗೆ ಕೂಡ ನಾವೆಲ್ ಅಲ್ಲಿ ಬರೀತಾರೆ. ಮೂವಿಯಲ್ಲೂ ಕೂಡ ನಾವು ನೋಡಿದೀವಿ. ಮೂವಿಯ ಕೊನೆಯಲ್ಲಿ ಕುದುರೆಗಳನ್ನೆಲ್ಲ ಹರಾಜಲ್ಲಿ ಮಾರೋದನ್ನ ತೋರಿಸಿದ್ರಲ್ಲ, ಅದು ಕೂಡ ರಿಯಲ್ ಆಗಿ ನಡೆದಿದೆ ಸ್ನೇಹಿತರೆ. ಯುದ್ಧದಲ್ಲಿ ಲಕ್ಷಗಟ್ಲೆ ಕುದುರೆಗಳನ್ನ ಸಾಯಿಸಿ ಆದ್ಮೇಲೆ ಎಲ್ಲೋ ಒಂದಷ್ಟು ಕುದುರೆಗಳು ಜೀವಂತವಾಗಿ ವಾಪಸ್ ಬಂದ್ರೆ ಆ ಕುದುರೆಗಳನ್ನ ಕಸಾಯಿಖಾನೆಗಳಿಗೆ ಮಾರ್ಕೊಂಡಿರ್ತಾರೆ. ಈ ಮೂವಿಯಲ್ಲಿ ಇರೋ ಜೋಯಿನ ರೀತಿ ಒಂದು ಕುದುರೆ ಇದೆ ಸ್ನೇಹಿತರೆ, ಅದರ ಹೆಸರು ವಾರಿಯರ್ ಅಂತ. ಯುದ್ಧ ಶುರು ಆಗಿ ಯುದ್ಧ ಮುಗಿಯೋವರೆಗೂ 5 ವರ್ಷಗಳ ಕಾಲ ಯುದ್ಧದಲ್ಲಿ ಬದುಕಿ ವಾಪಸ್ ಬಂದಿರುತ್ತೆ. ಯುದ್ಧ ಮುಗಿದ ನಂತರ 1941 ಈ ಕುದುರೆ ಬದುಕಿರುತ್ತೆ. ಸಾವಿನ ನಂತರ ಈ ಕುದುರೆಯ ಶೌರ್ಯಕ್ಕೆ ಒಂದು ಮೆಡಲ್ ಕೂಡ ಕೊಡ್ತಾರೆ ಸ್ನೇಹಿತರೆ. ಇನ್ನ ಮೂವಿಯ ಶೂಟಿಂಗ್ ಅಲ್ಲಿ 100 ಕುದುರೆಗಳನ್ನ ಬಳಸ್ಕೊಂಡಿದ್ದಾರೆ. ಅವುಗಳಿಗೂ ಶೂಟಿಂಗ್ ಗೋಸ್ಕರ ಹಿಂಸೆ ಕೊಟ್ಟಿದ್ದಾರಾ ಅಂತ ನಿಮ್ಗೆ ಅನ್ಸ್ಬಹುದು. ಆದ್ರೆ ಇಲ್ಲ, ಕುದುರೆಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ಯಾಕಂದ್ರೆ ಅಮೆರಿಕನ್ ಅನಿಮಲ್ ವೆಲ್ಫೇರ್ ಅವರು ಯಾವಾಗ್ಲೂ ಸೆಟ್ ಅಲ್ಲಿ ಇರ್ತಾರೆ, ಪ್ರಾಣಿಗಳನ್ನ ಹೇಗೆ ನೋಡ್ಕೊಂತಾ ಇದ್ದಾರೆ ಅಂತ ಗಮನಿಸ್ತಾ ಇರ್ತಾರೆ. ಈ ಮೂವಿ ಸೆಟ್ ಅಲ್ಲಿ ಕುದುರೆಗಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಔಟ್ಸ್ಟ್ಯಾಂಡಿಂಗ್ ಅನ್ನೋ ರೇಟಿಂಗ್ ಕೊಟ್ಟಿದ್ದಾರೆ. ಕುದುರೆಗೆ ಏಟಾಗ್ಬೋದು ಅನ್ನೋ ಸೀನ್ ಗಳಲ್ಲಿ, ಅದೇ ಮುಳ್ಳು ತಂತಿಗೆ ಜೋಯಿ ಸಿಗಾಕೊಳ್ಳೋ ಸೀನ್ ಇದೆಯಲ್ಲ, ಅಂತ ಸೀನ್ಸ್ ಅಲ್ಲಿ ಆನಿಮೆಟ್ರಾನಿಕ್ ಕುದುರೆಗಳನ್ನ ಬಳಸಿದ್ದಾರೆ. ಅದೇ ರೋಬೋಟ್ ನ ರೀತಿ ಇರ್ತಾವಲ್ಲ ಆ ಕುದುರೆಗಳು. ಇದೇನು ಮೊದಲು ಅಲ್ಲ, ಈ ಮೂವಿಯ ಡೈರೆಕ್ಟರ್ ಸ್ಟೀವನ್ ಸ್ಪೀಲ್ಬರ್ಗ್ ಅವರು ಜೂರಾಸಿಕ್ ಪಾರ್ಕ್ ಮೂವಿಯಲ್ಲೂ ಕೂಡ ಸಿಜಿಐ ನ ಕಡಿಮೆ ಬಳಸಿ ಡೈನೋಸಾರ್ ಗಳು ರಿಯಲಿಸ್ಟಿಕ್ ಆಗಿ ಕಾಣಿಸಬೇಕು ಅಂತ ದೊಡ್ಡ ದೊಡ್ಡ ಆನಿಮೆಟ್ರಾನಿಕ್ ಡೈನೋಸಾರ್ ಗಳನ್ನ ಮಾಡಿಸಿರ್ತಾರೆ. ಸೊ ಸ್ನೇಹಿತರೆ, ಈ ಮೂವಿ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.